ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಗೊತ್ತಿರುವ ಒಂದು ವಿಚಾರ ಆದರೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಯಾನ್ ಗ್ರಾಮದಲ್ಲಿ 3ನೇ ತಾರೀಕು ಸಂಜೆ ಒಂದು ಮಗು ಒಂದು ಓಪನ್ ಬೋರ್ವೆಲಲ್ಲಿ ಬಿದ್ದು ಮತ್ತು ಅದನ್ನು ರೆಸ್ಕ್ಯೂ ಮಾಡಿರುವ ಒಂದು ವಿಚಾರ. ಇದ್ರ ಬಗ್ಗೆ ಕೆಲವೊಂದು ವಿಷಯಗಳನ್ನು ಎಲ್ಲರ ಹತ್ರನೂ ಹಂಚಿಕೆ ಮಾಡಿಕೊಳ್ಳೋಕ್ಕೆ ನಾನು ಇಷ್ಟಪಡ್ತೇನೆ. ನನ್ನೊಂದಿಗೆ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಾದ ರಿಷಿಕೇಶ್ ಸೋನಾವಣೆಯವರು, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳಾದ ರಿಷಿಯಾನಂದ್ ಅವರು, DHO ಅವರು ಡಾಕ್ಟರ್ ಬಸವರಾಜ್ ಹುಬ್ಬಳ್ಳಿ ಅವರು, ಫೈರ್ ಡಿಪಾರ್ಟ್ಮೆಂಟ್ ಆಫೀಸರ್ ತೆಲಿ ಅವರು ಎಲ್ಲರೂ ಕೂಡ ಇದ್ದಾರೆ. ಸೊ ಬೇಸಿಕ್ ಮಾಹಿತಿ ಆದರೆ ಸಂಬಂಧಪಟ್ಟ ಘಟನೆಯಲ್ಲಿ ಬಾಧಿತರಾಗಿರುವ ಮಗುವಿನ ಹೆಸರು ಸಾತ್ವಿಕ್ ಮುಜ್ಜುಗುಂಡನ ಹೇಳಿ 13 ತಿಂಗಳಿನ ಮಗು, ಗಂಡು ಮಗು. ತಂದೆ ಹೆಸರು ಸತೀಶ್ ಮುಜ್ಜುಗುಂಡು, ತಾಯಿನ ಹೆಸರು ಪೂಜಾ ಮುಜ್ಜುಗುಂಡು. ಮಗುವಿನ ಅಜ್ಜ ಹೆಸರು ಶಂಕರಪ್ಪ. ಅವರ ಹೆಸರಲ್ಲಿ 2 ಎಕರೆ 32 ಗುಂಟೆ ಜಾಗ ಇದೆ, ಹೊಳ ಇದೆ. ಆ ಹೊಳದಲ್ಲಿ 1ನೇ ತಾರೀಕು ನೈಟ್ 9 ಗಂಟೆಯಷ್ಟಿಗೆ ಒಂದು ಬೋರ್ವೆಲ್ ಮಾಡಿದ್ದಾರೆ. ಆದರೆ ಘಟನೆ ಆಗುವುದಕ್ಕೆ 2 ದಿನ ಮುಂಚಿತವಾಗಿ ಒಂದು ಬೋರ್ವೆಲ್ ಮಾಡಿದ್ದಾರೆ. 260 ಅಡಿಗೆ ಬೋರ್ವೆಲ್ ಕೊರೆದಿದ್ದಾರೆ, ಆದರೆ ನೀರು ಯಾವುದು ಆಗಿರಲಿಲ್ಲ. ಆದ್ದರಿಂದ ಅವರು ಆ ಒಂದು ಬೋರ್ವೆಲ್ಲನ್ನು ಕೈ ಬಿಟ್ಟು ಮುಂದೆ ಇನ್ನೊಂದು ಬೋರ್ವೆಲ್ ಮಾಡೋಕ್ಕೆ ಹೋಗಿದ್ದಾರೆ. ಈ 260 ಫೀಟ್ ಬೋರ್ವೆಲ್ ಹೇಗೆ ಮಾಡಿದ್ದಾರೆ ಆದರೆ, ಮೊದಲು 18 ಅಡಿಗೆ ಅದನ್ನು ಒಂದು ಡಯಾಮೀಟರ್ ನೋಡಿದರೆ 9.5 ಇಂಚಿತ್ತು. ನಂತರ 18 ಅಡಿಯಿಂದ 72 ಅಡಿ ಬರೆ 7.5 ಇಂಚಿತ್ತು. ತದನಂತರ 260 ಅಡಿ ಬರೆ 6.5 ಇಂಚಿತ್ತು. ಈ ಥರ ಬೋರ್ವೆಲ್ ಅವರು ಕೊರೆದಿದ್ದಾರೆ, ಆದರೆ ಅದಕ್ಕೆ ಕೇಸಿಂಗ್ ಮಾಡಿಲ್ಲ. ಸೊ ಬೋರ್ವೆಲ್ ಮಾಡಿ ಮೇಲೆ ಕೇಸಿಂಗ್ ಮಾಡಿದರೆ ಅದು ಎಂಟೈರ್ಲಿ ಒಂದು ಯೂನಿಫಾರ್ಮ್ ಲೆಂತ್ಗೆ ಕೆಳಗೆ ಹೋಗ್ತಾ ಇರ್ತದೆ. ಸೊ ಅವರು ಕೇಸಿಂಗ್ ಮಾಡಿಲ್ಲ. ಇನ್ಫ್ಯಾಕ್ಟ್ ಅವರು ಕೇಸಿಂಗ್ ಮಾಡಲ್ಲದೆ ಇದ್ದದ್ದು ಸ್ವಲ್ಪ ಅಡ್ವಾಂಟೇಜ್ನೇ ನಮ್ಗೆ ಅನಿಸುತ್ತೆ. ಅದ್ರ ಬಗ್ಗೆ ನಾನು ಮಾಹಿತಿಯನ್ನು ಮತ್ತೆ ಹೇಳ್ತೀನಿ ಯಾಕೇನು ಹೇಳಿ. ಸೊ ಆ ದಿನ 1ನೇ ತಾರೀಕು ಸಂಜೆ 3ನೇ ತಾರೀಕು ಸಂಜೆ 5ವರೆಗೆ ಪಾಪು ಸ್ವಲ್ಪ ಊಟ ಕೊಡಿಸಿ ಅವರ ತಾಯಿ ಸ್ವಲ್ಪ ಮಗುವನ್ನು ಆಟ ಆಡೋಕ್ಕೆ ಬಿಟ್ಟಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಮಗು ಆಟ ಆಡ್ತಾ ಇರುವಾಗ ಯಾರು ಗಮನಿಸಿಲ್ಲದೆ ಇರುವ ಸಂದರ್ಭದಲ್ಲಿ ಬಿದ್ದಿದೆ. ಬೀಳುವಾಗ ಹೇಗೆ ಬಿದ್ದಿದೆ, ತಲೆ ಕೆಳಗೆ ಕಾಲು ಮೇಲೆ ಈ ಒಂದು ಸ್ಥಿತಿಯಲ್ಲಿ ಬಿದ್ದಿದೆ. ಈಗ ಮಗುವನ್ನು ಹುಡುಕಿ ಆಡ್ತಾ ಇರುವಾಗ ಮಗು ಅಳುವ ಒಂದು ಶಬ್ದ ಕೇಳಿ ಎಲ್ಲರೂ ಹೋಗಿ ನೋಡುವಾಗ ಮಗು ಒಳಗೆ ಇರುವುದು ಕಂಡು ಬಂದಿದೆ. ಸೊ ಇಮಿಡಿಯೇಟ್ಲಿ ಅವರು ಬೇಸಿಕಲಿ ಅವರೇ ಸ್ವಲ್ಪ ಟ್ರೈ ಮಾಡಿದ್ದಾರೆ ಮತ್ತು ಅಷ್ಟು ಒಳಗಡೆ ಅಧಿಕಾರಿಗಳಿಗೆಲ್ಲ ಗೊತ್ತಾಗಿದೆ. ಸೊ ಇಮಿಡಿಯೇಟ್ಲಿ ನಮ್ಮ ಇಲಾಖೆಗಳು ಆದರೆ ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಅಲ್ಲಿಗೆ ಹೋಗಿದ್ದಾರೆ. ಮತ್ತು ಈ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಏನು ಮಾಡಿದ್ದಾರೆ, ಇಮಿಡಿಯೇಟ್ಲಿ ಫೈರ್ ಆ್ಯಂಡ್ ರೆಸ್ಕ್ಯೂ ಸರ್ವಿಸ್ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ರೆಸ್ಕ್ಯೂ ಆಪರೇಷನಲ್ಲಿ ಅವರ ಪಾತ್ರ ತುಂಬ ಇಂಪಾರ್ಟೆಂಟ್. ಸೊ ಇಮಿಡಿಯೇಟ್ಲಿ ಫೈರ್ ಆ್ಯಂಡ್ ರೆಸ್ಕ್ಯೂ ಸರ್ವೀಸಸ್ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಅಲ್ಲಿ ತಕ್ಷಣ ಬಂದು, ಘಟನೆಯಾಗಿ 1 ತಾಸು ಒಳಗಡೆ ಬಂದು ಮೊದಲನೇದಾಗಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಆಕ್ಸಿಜನ್ ಪೂರೈಕೆಯನ್ನು ಶುರು ಮಾಡಿದ್ದಾರೆ. ಸೊ ಒಳಗಡೆ ಮಗುವಿಗೆ ಟ್ಯೂಬ್ ಮುಖಾಂತರ ಆಕ್ಸಿಜನ್ ಸರಬರಾಜನ್ನು ಸತತವಾಗಿ ಕೊಡ್ತಾ ಇದ್ದರು. ಅದೇ ರೀತಿ ಫೈರ್ ಆ್ಯಂಡ್ ರೆಸ್ಕ್ಯೂ ಸರ್ವಿಸ್ ಅವರು ಕೂಡ ಇತರ ಚಟುವಟಿಕೆಗಳು ಆದರೆ ಎಷ್ಟು ಆಳದಲ್ಲಿ ಮಗು ಇದೆ ಮತ್ತು ಈ ಮಗುವಿನ ಪೊಸಿಷನ್ ಏನು, ಮಗುವನ್ನು ರಕ್ಷಣೆ ಮಾಡೋಕ್ಕೆ ಏನು ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಮಗು ಒಳಗೆ ಬಿದ್ದಾಗ ಸುತ್ತಲೂ ಏನಾಗಿದೆ, ಮಣ್ಣು ಕಲ್ಲೆಲ್ಲ ಸ್ವಲ್ಪ ತುಂಬಿಕೊಂಡಿದೆ. ಅದು ತಲೆ ಕೆಳಗೆ ಇದ್ದರೂ ಕೂಡ ಅದನ್ನು ಹಿಪ್ ಏರಿಯಾದಲ್ಲಿ ನೋಡಿದರೆ ಮಣ್ಣೆಲ್ಲ ಫುಲ್ಲು ತುಂಬಿಕೊಂಡು ಬಿಟ್ಟಿದೆ. ಸೊ ನಮಗೆ ಮೇಲೆ ಕಾಣ್ತಾ ಇದ್ದದ್ದು ಮಗುವಿನ ಮೊಳಗಾಳಿಂದ ಕೆಳಗೆ ಫೀಟ್ವರೆ ಅಷ್ಟೇ ಮ್ಯಾಕ್ಸಿಮಮ್ ಕಾಣ್ತಾ ಇತ್ತು. ಸೊ ಫೈರ್ ಆ್ಯಂಡ್ ರೆಸ್ಕ್ಯೂ ಸರ್ವೀಸಸ್ ಅವರು ಏನು ಮಾಡಿದ್ದಾರೆ, ಫಸ್ಟು ಕೊಕ್ಕಿ ಮುಖಾಂತರ ಒಂದು ದಾರವನ್ನು ಒಳಗೆ ಬಿಟ್ಟು ಏನು ಮಾಡಿದರು, ಸ್ವಲ್ಪ ಹೋಲ್ಡ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಫಸ್ಟು ಒಂದು ಚಪ್ಪಲ್ ಸಿಗಿತ್ತು, ನಂತರ ಚಪ್ಪಲ್ಲು ಬಂದುಬಿಟ್ಟಿತ್ತು. ನಂತರ ಏನು ಮಾಡಿದ್ದಾರೆ, ಇನ್ನೊಂದು ಚಪ್ಪಲಲ್ಲಿ ಅವರು ಹೂಕ್ ಹಾಕಿ ಆ ಮಗುವನ್ನು ಸ್ವಲ್ಪ ಸ್ಟೇಬಲಾಗಿ ನಿಲ್ಲಿಸಿಕೊಂಡಿದ್ದಾರೆ. ಇದು ಜೊತೆಗೆ ಪ್ಯಾರಲಲ್ ಆಗಿ ಏನಾಗಿದೆ, ಅಲ್ಲಿ ಸ್ಥಳೀಯ ಅಧಿಕಾರಿಗಳು, ಸಾರ್ವಜನಿಕರೆಲ್ಲ JCB ಯಂತ್ರಗಳು, ಹಿಟಾಚಿ ಯಂತ್ರಗಳು ಇದೆಲ್ಲ ಕೂಡ ಹೇಳಿದ್ದಾರೆ. ನಾವು ಕೂಡ ನಮಗೆ ಗೊತ್ತಾದ ವಿಚಾರ ಗೊತ್ತಾದ ತಕ್ಷಣ ನಾನೇ SP ಅವರು, ಜಿಲ್ಲಾ ಪಂಚಾಯತ್ CO ಅವರು 3 ಮಂದಿನೂ ಇಮಿಡಿಯೇಟ್ಲಿ ಹೊರಟು ನಾವು ಆ ಸಂಬಂಧಪಟ್ಟ ಹಳ್ಳಿಗೆ ಹೋಗಿದ್ದೀವಿ.
ಸೊ ಆನ್ ದಿ ವೇಳೆಯೇ ನಾವು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ವಿಪತ್ತು ನಿರ್ವಹಣೆ ಪ್ರಧಾನ ಕಾರ್ಯದರ್ಶಿಗಳು ರೇಷ್ಮಿ ಮೇಡಮ್ ಅವ್ರಿಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ ಮತ್ತು ನಮ್ಮ ಒಂದು ಬೇಡಿಕೆ ಏನನ್ನು ಕೂಡ ಅವರಿಗೆ ಹೇಳಿದ್ದೀನಿ. ಮೇಡಮ್, ನಮಗೆ NDRF ಮತ್ತು SDRF ತಂಡಗಳಿದ್ದರೆ ಅವ್ರ ಹತ್ರ ಇನ್ನೂ ಸ್ವಲ್ಪ ಒಳ್ಳೆಯ ಎಕ್ವಿಪ್ಮೆಂಟ್ಸು ಮತ್ತು ಎಕ್ಸ್ಪೀರಿಯನ್ಸ್ ಇರುತ್ತದೆ. ಸೊ ಅವರು ಕೂಡ ಇಮಿಡಿಯೇಟ್ಲಿ ಬಂದರೆ ಒಳ್ಳೆಯದಾಗುತ್ತೆ ಅಂತ ಹೇಳಿ. ಸೊ ಮೇಡಮ್ ಕೂಡ ಇಮಿಡಿಯೇಟ್ಲಿ SDRF ತಂಡಗಳು, ಆದರೆ ಬೆಳಗಾವಿಯಿಂದ ಒಂದು SDRF ತಂಡ ಹಾಗೂ ಗುಲ್ಬರ್ಗಾದಿಂದ ಒಂದು SDRF ತಂಡವನ್ನು ಕಳಿಸೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅದೇ ರೀತಿ ಹೈದರಾಬಾದಿಂದ ಒಂದು NDRF ತಂಡವನ್ನು ಕೂಡ ಕಳುಹಿಸೋಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸೊ ಅವರುಗಳೊಂದಿಗೂ ಕೂಡ ನಾವು ಸತತವಾಗಿ ಫಾಲೋಅಪ್ ಮಾಡಿ ಎಲ್ಲಿ ಬರಬೇಕು, ಹೇಗೆ ಬರಬೇಕು, ಇದೆಲ್ಲ ಒಂದು ಕಡೆ ನಡೀತಾ ಇತ್ತು. ಮತ್ತು ನಾವು ಸ್ಪಾಟಿಗೆ ಹೋಗುವಾಗ ಆಲ್ರೆಡಿ ಒಂದು ಒಳ್ಳೆಯ ಸೆಟಪ್ ಅಲ್ಲಿ ಇತ್ತು, ಲೈಕ್ ಎಲ್ಲ ಇಲಾಖೆಗಳಿಂದ. ಸೊ ಈಗ ನಾವು ಪ್ಯಾರಲ್ ಆಗಿ ಡಿಗ್ ಮಾಡೋಕ್ಕೆ ನಾವು ಶುರು ಮಾಡಿದ್ದೀವಿ. ಪ್ಯಾರಲ್ ಆಗಿ ಡಿಗ್ ಮಾಡಿ ಒಂದು 10 ಫೀಟ್ 15 ಫೀಟ್ ವರೆ ನಾವು ಹೋಗಿದ್ದೀವಿ. ಸ್ವಲ್ಪ ಮಣ್ಣು ಕಳ್ಳು ಸ್ವಲ್ಪ ಜಾಸ್ತಿ ಈ ಥರ ಇತ್ತು. ಸೊ ಫಸ್ಟ್ 10 ಫೀಟ್ವರೆ ಏನೋ ಜಾಸ್ತಿ ನಾವು ಕಷ್ಟಪಡುವ ರೀತಿ ಅಷ್ಟೊಂದು ಆಗಿಲ್ಲ. ನಂತರ ನಮಗೆ ಚಾಲೆಂಜಸ್ ಆಗಿತ್ತು. ಈ ಥರ ಕಾರ್ಯಾಚರಣೆ ಮುಂದುವರಿತಾ ಇರುವಾಗ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ಅವರ ಒಂದು ಪಾತ್ರ, ಪ್ರಮುಖವಾದ ಪಾತ್ರ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾದ್ರೆ, ಅವರ ಇಲಾಖೆಯಿಂದ ಅವ್ರಿಗಿರುವ ಎಕ್ಸ್ಪೀರಿಯೆನ್ಸ್ ಮುಖಾಂತರ ಮಗುವಿನ ಕಾಲು 2 ಒಂದು ದಾರ ಮುಖಾಂತರ ಕಟ್ಟಕ್ಕೆ ಟ್ರೈ ಮಾಡಿದರು. ದೊಡ್ಡ ರೋಪ್ ಮುಖಾಂತರ ಹಗ್ಗ ಮುಖಾಂತರ ಕಟ್ಟಕ್ಕೆ ಟ್ರೈ ಮಾಡಿದರು. ಅದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು, ಯಾಕಂದರೆ ಅದು 2 ಕಾಲು ಸೇರಿ ಅದು ಕವರ್ ಆಗಬೇಕಾದ್ರೆ ಆ ಲೂಪಲ್ಲಿ ಹಗ್ಗದಲ್ಲಿ ಅದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಪದೇ ಟ್ರೈ ಮಾಡ್ತಾಯಿದ್ರು. ಫಸ್ಟು ಬೆರಳು ಮಾತ್ರ ಸಿಗಿತ್ತು, ನಂತರ ಒಂದು ಪಾದ ಸಿಗಿತ್ತು, ಒಂದು ಕಾಳು, ಈ ಥರ ಟ್ರೈ ಮಾಡ್ತಾ ಅಂದಾಜು 1 ತಾಸು ನಂತರ ಎಂಟೈರ್ 2 ಕಾಳು ಸೇರಿ ಏನಾಗಿದೆ ಕಟ್ಟಕ್ಕಾಯಿತು. ಸೊ ಹಗ್ಗದಲ್ಲಿ ಒಂದು ಲೂಪ್ ಮಾಡಿ ಇಟ್ಟಿದ್ದೀವಿ. ಅದು ಆ ಟೈಮಲ್ಲಿ ನಮಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ, ಯಾಕಂದರೆ ಆ ಟೈಮಲ್ಲಿ ನಮಗೆ ಬೇಕಾಗಿರೋದು ಮಗು ಮತ್ತೆ ಕೆಳಗಡೆ ಹೋಗಬಾರ್ದು. ಯಾಕಂದರೆ ಬೇರೆ ರಾಜ್ಯಗಳಲ್ಲಿ ಆಗಿರುವ ಘಟನೆಗಳು ನೋಡುವಾಗ ಫಸ್ಟು ಮಗು ಮೇಲೆ ಇರ್ತದೆ, 8 ಫೀಟಿಗೆ ಹೋಗಿರ್ತದೆ, ನಂತರ ಏನಾದರೂ ಮಾಡೋಕ್ಕೆ ಹೋದರೆ ಮತ್ತೆ 20 ಫೀಟಿಗೆ ಹೋಗುತ್ತೆ, ನಂತರ ಕೆಳಗೆ ಹೋಗ್ತಾ ಇರ್ತದೆ. ಈ ಥರ 300-400 ಫೀಟ್ವರೆಗೆ ಕೂಡ ಕೆಲವೊಂದು ಮಕ್ಕಳು ಹೋಗಿರುವುದು ನಿಮ್ಮ ಎಲ್ಲರಿಗೂ ಗೊತ್ತಿರೋ ವಿಚಾರ. ಆ ಥರ ಯಾವುದೂ ಆಗಬಾರ್ದು ಒಂದು ವಿಚಾರಕ್ಕಾಗಿ ಈ ಥರ ಲೂಪ್ ಮಾಡಿ ಕಾಳನ್ನು ಕಟ್ಟಿಬಿಟ್ರೆ ಅಟ್ಲೀಸ್ಟ್ ಮಗು ಮುಂದೆ ಕೆಳಗೆ ಹೋಗೋಕ್ಕೆ ಆಗಲನ್ನು ಹೇಳಿ ಆ ಒಂದು ನಿರ್ಧಾರವನ್ನು ನಾವು ತಗೊಂಡಿದ್ದೀವಿ. ಅದು ಕೂಡ ತುಂಬ ಯಶಸ್ವಿಯಾಗಿ ಫೈರ್ ಸರ್ವಿಸ್ ಅವರು ಮಾಡಿದ್ದಾರೆ. ಇನ್ನು ಮೀನ್ ಟೈಮ್ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಏನೇನೆಲ್ಲ ಚೆಕ್ ಮಾಡಬೇಕು, ಮಗುವಿನ ಪರಿಸ್ಥಿತಿ ಅದೆಲ್ಲ ನೋಡಿಕೊಳ್ತಾ ಇದ್ದರು. ಆದರೆ ಮೂವ್ಮೆಂಟ್ ಆಗ್ತಾ ಇದ್ದ ಕಾಳು, ಬೆರಳು ಮೂವ್ಮೆಂಟ್ ಆಗುತ್ತಾ, ಅಥವಾ ತುಂಬ ಗ್ರಿಪ್ಪಿ ಆಗಿದ್ದ, ಅಥವಾ ಕಲರ್ ಚೇಂಜಸ್ ಏನಾದರೂ ಆಗುತ್ತಾ, ಸ್ಕಿನ್ ಕಲರ್ ಚೇಂಜಸ್ ಏನಾದರೂ ಆಗುತ್ತಾ, ಈ ಥರ ಎಲ್ಲ ಸತತವಾಗಿ ಅವರು ನೋಡ್ತಾ ಇದ್ದರು. ಇನ್ ದ ಮೀನ್ ಟೈಮ್ ಏನಾಗಿದೆ, ಕಾಳು ಒನ್ಸ್ ಕಟ್ಟಿಯ ಮೇಲೆ ನಾವೇನು ಮಾಡಿದ್ವಿ, ಮೇಲೆ ಪುಲ್ ಮಾಡೋಕ್ಕೆ ನಾವು ಟ್ರೈ ಮಾಡಿದ್ದೀವಿ. ಆದರೆ ಮೇಲೆ ಬರ್ತಾ ಇರಲಿಲ್ಲ. ಯಾಕಂದರೆ ನಾನು ಆಲ್ರೆಡಿ ಹೇಳಿದಾಗ ಮಗು ತಲೆ ಕೆಳಗೆ ಇದೆ, ಮೇಲೆ ಕಾಳಿದೆ. ಮೇಲೆ ಕಾಳು ಒಂದು 17 ಅಡಿ ಎಲ್ಲಿ ಇದೆ, ಕೆಳಗೆ ತಲೆ ಒಂದು 18-18.5 ಅಡಿಯಲ್ಲಿದೆ. ಮಗು ಕೆಳಗೆ ತಲೆ ಇರುವ ಸಂದರ್ಭದಲ್ಲಿ ಆ ಮಣ್ಣೆಲ್ಲ ಹೋಗಿ ಮೇಲಿಂದ ಬಿದ್ದಿರ್ತದಲ್ಲ ಮಣ್ಣು, ಅದೆಲ್ಲ ಹೋಗಿ ಮಗುವಿನ ಹಿಪ್ ಸೈಡ್ ಫುಲ್ ತುಂಬಿಕೊಂಡು ಬಿಟ್ಟಿದೆ. ಅದು ತುಂಬ ಜಾಮ್ ಪ್ಯಾಕ್ ಆಗಿಬಿಟ್ಟಿದೆ. ಸೊ ಮಗು ನಾವು ಮೇಲೆ ಪುಲ್ ಮಾಡೋಕ್ಕೆ ಟ್ರೈ ಮಾಡಿದರೆ ಆ ಮಣ್ಣಲ್ಲಿ ಮಗು ಸಿಕ್ಕಾಕೊಂಡು ಮೇಲೆ ಬರ್ತಾ ಇರಲಿಲ್ಲ. ನಾವು ತುಂಬ ಫೋರ್ಸ್ ಮಾಡಿ ಅದನ್ನು ಪುಲ್ ಮಾಡಿದರೆ ಮಗುವನ್ನು ಏನಾದರೂ ಸಮಸ್ಯೆಗಳಾಗುವ ಸಾಧ್ಯತೆ ಇದೆ. ಯಾಕಂದರೆ ಅದು ಆಫ್ಟರ್ ಆಲ್ 13 ತಿಂಗಳ ಮಗು. ಅದನ್ನು ಕಾಳುಗಳು ನೋಡಿದರೆ ತುಂಬ ಟೆಂಡರ್ ಬೋನ್ ಹೇಳುವುದು, ಆ ಥರ ತುಂಬ ಸಣ್ಣದಾಗಿರುತ್ತದೆ, ಲೈಟಾಗಿರುತ್ತದೆ. ಸೊ ನಾವು ತುಂಬ ಬೇಗ ಪುಲ್ ಮಾಡಿದರೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು. ನಾವು ಆ ರಿಸ್ಕ್ ತಗೊಳ್ಳೋಕ್ಕಾಗಿಲ್ಲ. ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟು ಮತ್ತು ಫೈರ್ ಡಿಪಾರ್ಟ್ಮೆಂಟ್ ಅವರ ಒಂದು ಸಲಹೆ ಮೇರೆಗೆ ಬೇಡ, ಈಗ ಸದ್ಯಕ್ಕೆ ಅದೇ ಥರ ಇರಲಿ, ನಾವು ಮುಂದೆ ಟ್ರೈ ಮಾಡೋಣ, ಫಸ್ಟ್ ಆ ಮಣ್ಣನ್ನು ತೆಗೆಯೋಕ್ಕೆ ಟ್ರೈ ಮಾಡೋಣ ನಾವು ಪ್ರಯತ್ನ ಮಾಡಿದ್ವಿ. ಏನು ಮಾಡಿದ್ವಿ, ವ್ಯಾಕ್ಯೂಮ್ ಕ್ಲೀನರ್ಗಳು ತಂದಿದ್ದೀವಿ, ಒಂದು 2 ವ್ಯಾಕ್ಯೂಮ್ ಕ್ಲೀನರ್ಗಳು. ಅದು ಮುಖಾಂತರ ಆ ಮಣ್ಣನ್ನು ತೆಗೆಯೋಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ. ಪ್ರಯತ್ನ ಮಾಡುವಾಗ ಕಳ್ಳು ಮಣ್ಣು ಎಲ್ಲ ಸೇರಿ ಬಿದ್ದಿತ್ತು, ಬರೀ ಮಣ್ಣು ಮಾತ್ರ ಬಂದಿತ್ತು, ಕಳ್ಳು ಬಂದಿಲ್ಲ. ಇನ್ಫ್ಯಾಕ್ಟ್ ಇದೊಂದು ಅಡ್ವಾಂಟೇಜ್. ಯಾಕಂದರೆ ಕಳ್ಳಾದರೆ ಸ್ವಲ್ಪ ಗ್ಯಾಪ್ ಸಿಗುತ್ತೆ, ಉಸಿರಾಟಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ಅಟ್ಲೀಸ್ಟ್ ಸಾಫ್ಟ್ ಮಣ್ಣೆಲ್ಲ ಮೇಲೆ ಬಂದರೂ ಪರವಾಗಿಲ್ಲ, ನಾವು ಮ್ಯಾಕ್ಸಿಮಮ್ ಮಣ್ಣು ಅದೇ 1 kg ಇರಬಹುದು ಅಷ್ಟು ಮಣ್ಣನ್ನು ನಾವು ಕ್ಲಿಯರ್ ಮಾಡಿದ್ದೀವಿ.
ನಂತರ ಪಾಪುದು ಕಂಡೀಷನ್ಸ್ ನಾವು ಸತತವಾಗಿ ಚೆಕ್ ಮಾಡ್ತಾ ಇದ್ದೀವಿ. ಕೆಲವೊಬ್ಬರು ಹೇಳಿದರು ತುಂಬ ದೊಡ್ಡ ಪವರ್ಫುಲ್ ಸಕ್ಕಿಂಗ್ ಮಿಷಿನ್ಸ್ ಇರುತ್ತದೆ, ಅದನ್ನು ತಗೊಂಡು ಬಂದು ನೀವು ಟ್ರೈ ಮಾಡಿನ. ಬಟ್ ಅದು ಸಲಹೆಗಳು ನಮಗೆ ಏನೂ ಸರಿಯಾಗಿ ಅನಿಸಿಲ್ಲ. ಯಾಕಂದರೆ ಅದು ಪಾಪುದು ಕೂಡ ಸಣ್ಣ ಬಾಡಿ ಇದೆ, ತುಂಬ ಲೈಕ್ ಸ್ಕಿನ್ನೆಲ್ಲ ತುಂಬ ಸಾಫ್ಟ್ ಇರ್ತದೆ. ಸೊ ಸಕ್ಕಿಂಗ್ ಮಿಷಿನ್ ಯೂಸ್ ಮಾಡೋದು ಬೇಡ ಅನ್ನ ಹೇಳಿದರು. ಅದರಿಂದ ಅದನ್ನು ಅಲ್ಲಿಯೇ ನಾವು ಕೈ ಬಿಟ್ಟಿದ್ದೀವಿ. ಸೊ ಈಗ ಈ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಇರುವ ಒಂದೇ ಒಂದು ಅಲ್ಟರ್ನೇಟ್ ಆದರೆ ನಾವು ಪ್ಯಾರಲಲ್ ಆಗಿ ಟ್ರೆಂಚ್ ತೆಗೆಯುವುದನ್ನು ಮುಂದುವರಿದು ಮಗುವಿನ ಒಂದು ತಲೆ ಇರುವ ಡೆಪ್ತ್ಕ್ಕಿಂತ ಕೆಳಗೆ ಹೋಗಬೇಕು. ಯಾಕಂದರೆ ಈಗ ಆಲ್ರೆಡಿ ಹೇಳಿದಾಗ 17 ಅಡಿಯಲ್ಲಿ ಕಾಲಿದೆ, 18-18.5 ಅಡಿಯಲ್ಲಿ ತಲೆ ಇರುತ್ತದೆ. ಬಟ್ ಆ ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲ ಬರೀ ತಲೆ ಮಾತ್ರ ಇದೆ ಅಥವಾ ಕೆಳಗಡೆ ಕೈ ಈ ಥರ ಪೊಸಿಷನಲ್ಲಿ ಇದೆ ಅಥವಾ ಕೈಯನ್ನು ಮಡಿಸಿ ಅದು ಇಟ್ಕೊಂಡಿದ್ದಾನೆ ಗೊತ್ತಿಲ್ಲ. ಸೊ ಕೈ ಕೆಳಗೆ ಹ್ಯಾಂಗ್ ಆಗ್ತಾಯಿದ್ರೆ ಮತ್ತೆ 1 ಅಡಿ ಅಷ್ಟು ಆಗುತ್ತೆ. ಸೊ ನಾವು ಅದು ಲೆಕ್ಕ ಮಾಡಿದರೆ 19.5 ಅಡಿ 20 ಅಡಿ ಬರೀ ಮಗುವಿನ ಕಾಲಿಂದ ತಲೆ ಬರೀ ಇರ್ತದೆ. ಸೊ ನಾವು ಮಿನಿಮಮ್ 20 ಫೀಟಲ್ಲಿ ಮಗುವಿನ ಒಂದು ಕೈ ಇರುವುದಾಗಿ ನಾವು ಒಂದು ಅಸಂಪ್ಷನ್ ಮಾಡಿಕೊಂಡು ಅದಕ್ಕೆ ಕೆಳಗಡೆ ಒಂದು 2 ಅಡಿ ಬರೀ ನಾವು ಹೋಗಬೇಕಾದ್ರೆ 22 ಅಡಿ ಬರೀ ನಾವು ಕೆಳಗಡೆ ವರ್ಟಿಕಲಾಗಿ ನಾವು ಡ್ರಿಲ್ ಮಾಡಿಕೊಂಡು ಹೋಗಬೇಕು. 22 ಅಡಿ ರೀಚ್ ಆದ ಮೇಲೆ ಮತ್ತು ಹರಿಜಾಂಟಲಾಗಿ ಒಂದು ಸೊರಂಗ ಮಾರ್ಗ ಥರ ಒಂದು ಮಾಡಿ ಹೋಗೋ ಮಗುವನ್ನು ರಕ್ಷಣೆ ಮಾಡಿಕೊಂಡು ಬರಬೇಕು ನಮ್ಮ ಪ್ಲ್ಯಾನ್ ಇತ್ತು. ಸರಿಯಾ, ಇದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ನಾನು ಆಲ್ರೆಡಿ ಹೇಳಿದಾಗ ಇನಿಷಿಯಲಿ ನಮ್ಮ ಲೆವೆಲಲ್ಲಿಯೇ ಎಲ್ಲ ಟ್ರೆಂಚಿಂಗ್ ಎಲ್ಲ ನಡೆಯೋಕ್ಕೆ ಶುರು ಆಯಿತು. ಇನ್ ಬಿಟ್ವೀನ್ SDRF ತಂಡ ಬಂದಿತ್ತು. ಫಸ್ಟ್ ಗುಲ್ಬರ್ಗ ಅಂತ ಒಂದು ತಂಡ, ಅವರು ನಮ್ಮ ಸಮೀಪದಲ್ಲಿರೋದ್ರಿಂದ ಅವರು ಸ್ವಲ್ಪ ಬೇಗ ಬಂದರು. ನೈಟ್ ಒಂದು 11 ಗಂಟೆಯಷ್ಟಿಗೆ 3 ಗಂಟೆಯಷ್ಟಿಗೆ SDRF ತಂಡ ಬೆಳಗಾಮಿಂದ ಬಂದರು. ಅದೇ ರೀತಿ ಬೆಳಿಗ್ಗೆ 6 ಒಳಗಡೆ NDRF ತಂಡ ಹೈದರಾಬಾದಿಂದ ಬಂದರು. ಅವರು ಕೂಡ ಕೆಲಸಗಳನ್ನು ಮಾಡೋಕ್ಕೆ ನಮಗೆ ಒಂದು ಟಿಪ್ಸನ್ನು ಕೊಡ್ತಾಯಿದ್ರು. ಸೊ ಈಗ ನಾವು ಟ್ರೆಂಚಿಂಗ್ ವರ್ಕನ್ನು ನಾವು ಮುಂದುವರಿದು ಹೋಗ್ತಾ ಇದ್ದೀವಿ. ಸೊ ಈಗ SP ಅವರು ಸ್ವಲ್ಪ ಹೇಳ್ತಾರೆ ಹೇಗೆ ನಾವು ಕೆಳಗಡೆ ಹೋಗಿದ್ದೀವಿ ನಾವು. ನೋಡಿ, ಇದರಲ್ಲಿ ಬಹಳ ಮುಖ್ಯವಾದ ಡಿಸಿಷನ್ ಅಂದರೆ ಪ್ಯಾರಲಲ್ ಇನ್ನೊಂದು ಎಷ್ಟು ಡಿಸ್ಟೆನ್ಸಲ್ಲಿ ಅದನ್ನು ತೋಡುವುದು. ನಾವು ಈಗಾಗಲೇ ನಮ್ಮ ಹತ್ತಿರ ಒಂದು ಬೋರ್ವೆಲ್ ಇದೆ, ಅದು ಕೇಸಿಂಗ್ ಇಲ್ಲ, ಅಂದರೆ ಅದರಲ್ಲಿ ಒಳಗಡೆ ಮಣ್ಣು ಬೀಳಬಹುದು. ಸೊ ನೀವು ಅದನ್ನು ಪ್ಯಾರಲಲ್ ಆಗಿ ತೋಡುವಾಗ ಅಲ್ಲಿ ಮಣ್ಣು ಬೀಳುವ ಸಹ ಸಾಧ್ಯತೆ ಇರುತ್ತದೆ. ಸೊ ಡ್ರಿಲ್ಲಿಂಗ್ ಮಾಡುವಾಗ ಫುಲ್ ಟೈಮ್ ಮಣ್ಣು ಬೀಳ್ತಾ ಇದೆಯೋ ಇಲ್ವೋ ಅದರ ಬಗ್ಗೆ ಕಂಟಿನ್ಯೂಸ್ ಮಾನಿಟರಿಂಗ್ ಮಾಡಲಾಗಿತ್ತು. ಸೊ ಅದರಲ್ಲಿ ಮಣ್ಣು ಬೆಳೆದ ಹಾಗೆ ಸ್ವಲ್ಪ ಡಿಸ್ಟೆನ್ಸಲ್ಲಿ ಆಲ್ಮೋಸ್ಟ್ 5-6 ಅಡಿ ಅಂತರದಲ್ಲಿ ದೂರದಲ್ಲಿ ಫಸ್ಟ್ ನಾವು 22 ಫೀಟ್ ಕೆಳಗಡೆ ಹೋಗಿದ್ದೀವಿ. ಇದರಲ್ಲಿ ಇನ್ನೊಂದು ಚಾಯ್ಸ್ ಆಫ್ ಇಕ್ವಿಪ್ಮೆಂಟ್ ಯಾವುದರಿಂದ ಹೊಡೆಯೋದು ಅಂದರೆ ಡಿಗ್ ಮಾಡಬೇಕಾದ್ರೆ ಹೇಗೆ ಇಫೆಕ್ಟಿವ್ ಆಗಿ ಹೆಂಗೆ ಆಗ್ತದೆ. ಫಸ್ಟ್ ಒಂದು ಬಕೆಟ್ ಥರ ತಂದು JCB ಹಿತಾಚಿ ಮೂಲಕ ಅದನ್ನು ತೆಗೆಯಲಾಗಿತ್ತು. ಆಮೇಲೆ ಅದು ಬಕೆಟಿಂದ ಅಷ್ಟು ಇಫೆಕ್ಟಿವ್ ಆಗಿ ಆಗ್ತಿರಲಿಲ್ಲ, ಯಾಕಂದರೆ ಹಾರ್ಡ್ ರಾಕ್ ಸರ್ಫೇಸ್ ಅದು ಬ್ರೇಕ್ ಆಗ್ತಿರಲಿಲ್ಲ. ಅದು ಬ್ರೇಕ್ ಮಾಡೋಕ್ಕೆ ಮತ್ತು ಸ್ಟೋನ್ ಬ್ರೇಕರ್ ಇನ್ನೊಂದು ಬಿಟ್ ಬರುತ್ತೆ, ಅದು ಮುಂದೆ ಹಿತಾಚಿಗೆ ಮುಂದೆ ಹಚ್ಚಿ ಅದು ರಾಕ್ ಬ್ರೇಕರ್ ಯೂಸ್ ಮಾಡಿ ನಾವು ಅದನ್ನು 22 ಫೀಟ್ ಡೀಪ್ ಹೋಗಿದ್ವಿ. ಅದು ಡೀಪ್ ಹೋದ ನಂತರ ನೆಕ್ಸ್ಟ್ ಚಾಲೆಂಜ್ ಇಸ್ ಟನೆಲಿಂಗ್. ಟನೆಲ್ ಮಾಡಬೇಕಾದ್ರೆ ಮನುಷ್ಯ ನಿಂತು ಟನೆಲ್ ಮಾಡಬೇಕಾದ್ರೆ ಸೀದಾ ಪ್ಯಾರಲಲ್ಲಿ ಹೋಗಲಿಕ್ಕೆ ಆಗಲ್ಲ. ಅವರಿಗೆ ಕೆಳಗಡೆ ಆ ರೀತಿ ಸ್ಲ್ಯಾಂಟಿಂಗ್ ಟನೆಲಿಂಗ್ ಮಾಡಬೇಕಿತ್ತು. ಸೊ ಅದು ಸಹ ಫಸ್ಟ್ ದೊಡ್ಡದಾಗಿ ಒಂದು ಓಪನಿಂಗ್ ಮಾಡಿ ಆಮೇಲೆ ಅದು ಸಣ್ಣ ಮಾಡ್ತಾ ಹೋಗಿ ಒಳಗಡೆ ಆ ರೀತಿ ಟನೆಲಿಂಗ್ ಮಾಡೋಕ್ಕೆ ಆಲ್ಮೋಸ್ಟ್ 6-7 ಅಡಿ ಒಳಗಡೆ ಟನೆಲಿಂಗ್ ಮಾಡ್ಕೊಂಡು ಹೋಗಿದ್ದೀವಿ. ಅದಕ್ಕೆ ಹ್ಯಾಂಡ್ ಹೆಲ್ಡ್ ಒಂದು ರಾಕ್ ಬ್ರೇಕರ್ ಬರುತ್ತದೆ, ಅದನ್ನು ಯೂಸ್ ಮಾಡಿದ್ದೀವಿ. ಸೊ ಇದರಲ್ಲಿ NDRF ತಂಡ ಸಹ ಆಮೇಲೆ ಬಂತು, ಅವರ ಹತ್ತಿರ ಸಹ ಒಂದು ಇಕ್ವಿಪ್ಮೆಂಟ್ ಇತ್ತು. ಆದರೆ ಅದು ಪವರ್ ಕಡಿಮೆ ಇರೋದ್ರಿಂದ ಅದು ಚಿಪ್ಪಿಂಗ್ ಸ್ವಲ್ಪ ಸ್ಲೋ ಆಗಿ ಆಗ್ತಾಯಿತ್ತು. ಈಗ ನಮಗೆ ಮಗುವಿನ ಕಂಡೀಷನ್ ಹೇಗಿದೆ ಕಂಟಿನ್ಯೂಸ್ ಮಾನಿಟರಿಂಗ್ ಮಾಡ್ತಿರುವಾಗ ಆದಷ್ಟು ಬೇಗ ನಾವು 22 ಅಡಿ ಮುಟ್ಟಬೇಕು ಅನ್ನುವ ಲೆಕ್ಕದಲ್ಲಿ ಆ ಚಾಯ್ಸ್ ಆಫ್ ಇಕ್ವಿಪ್ಮೆಂಟ್ ನಾವು ಮುಂಚೆ ಮಾಡಿದ್ದೀವಿ. ಹ್ಯಾಂಡ್ ಬ್ರೇಕರ್ ಅಲ್ಲಿಂದನೇ ನಾವು ಆ ಕಾರ್ಯಾಚರಣೆ ಮುಂದುವರಿಸಿದ್ದೀವಿ. ಮತ್ತು ಇದರಲ್ಲಿ SDRF ಆಗಲಿ NDRF ಆಗಲಿ ಫೈರ್ ಡಿಪಾರ್ಟ್ಮೆಂಟ್ ಅದ್ರ ಜೊತೆಗೇ ಲೋಕಲ್ ಕೆಲವು ಲೇಬರ್ ಇದ್ದಾರೆ ನಮ್ಮ ಇಲ್ಲಿ ಕ್ವಾರಿಗಳಲ್ಲಿ ಕೋರೆಗಳಲ್ಲಿ ಅಥವಾ ಬ್ಲಾಸ್ಟಿಂಗ್ ಏರಿಯಾದಲ್ಲಿ ಕೆಲಸ ಮಾಡುವವರು ಅಂತ 2-3 ಜನ ಲೇಬರ್ ಸಹ ನಮ್ಮ ಜೊತೆ ಇದ್ದರು. ಅವರಿಗೆ ಸಹ ಕರೆಕ್ಟಾಗಿ ಅಲ್ಲಿ ಯೂಸ್ ಮಾಡಿ ಅವರ ಎಕ್ಸ್ಪರ್ಟೀಸನ್ನು ಯೂಸ್ ಮಾಡಿ ನಾವು ಆ 22 ಅಡಿ ತನಕ ಹೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ. ಲಾಸ್ಟ್ ಮೂಮೆಂಟಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅದು ಹೋಲ್ ಡ್ರಿಲ್ ಆದ ನಂತರ ನಾವು 1-2 ಫುಟ್ ಕೆಳಗಡೆ ಹೋಗಿದ್ದೀವಿ. ಡ್ರಿಲ್ ಆಗಿದೆ, ಆವಾಗ ಮಗು ಕಾಣ್ತಾ ಇದೆ, ಮೇಲೆ ಇದೆ ಒಂದು, ಆದರೆ ಮಗುನ ತಲೆ ಮಾತ್ರ ಕಾಣ್ತಾ ಇದೆ, ಆಕ್ಸೆಸಿಬಲ್ ಇದೆ, ಕೈಯಿಂದ ನಾವು ಮುಟ್ಟಬಹುದು. ಆದರೆ ಕೆಳಗಡೆ ಅದು ಇಲ್ಲಿಂದ ತರಲಿಕ್ಕೆ ಆಗಲ್ಲ.
ಮತ್ತು ಅದು ಹೇಗೆ ತರೋದು, ದಟ್ ವಾಸ್ ದ ಕ್ರಿಟಿಕಲ್ ಡಿಸಿಷನ್. ಆ ಸಂದರ್ಭದಲ್ಲಿ ಲಾಸ್ಟ್ ಮೂಮೆಂಟ್ ಕಟ್ಟಿಂಗ್ ಮಾಡೋಕ್ಕೆ ನಾವು ಒಂದು ಟೆಂಪಲಲ್ಲಿ ಎಲ್ಲಿಯಾದರೂ ಮೆಸನರಿ ಕೆಲಸ ಮಾಡುವವರು ಅಥವಾ ಸ್ಟೋನ್ ಕಟ್ಟಿಂಗ್ ಮಾಡುವವರು ಅಂಥವರು ಇಬ್ಬರು ಮಂದಿ ಬಂದಿದ್ದರು. ಅದು ತಮಿಳುನಾಡು ಮೂಲದವರು, ಇಲ್ಲಿ ಬಂದು ಕೆಲಸ ಮಾಡ್ತಾರೆ. ಹೆಸರಿದೆ, ಹೆಸರು ಕೊಟ್ಟು ಇಬ್ಬರು ಮಂದಿ ಬಂದಿದ್ದಾರೆ. ಅವರಿಗೆ ಕರೆಸಿಕೊಂಡು ಲಾಸ್ಟ್ ಮೂಮೆಂಟ್ ಏನೋ ಸಣ್ಣ ಸ್ಮಾಲ್ ಲೆವೆಲ್ ಆಫ್ ಚಿಪ್ಪಿಂಗ್ ಏನಿದೆ, ಅದು ಎಲ್ಲಿ ಮಗು ಸಿಲುಕಿಕೊಂಡಿತ್ತು ಆ ಹೋಲನ್ನು ದೊಡ್ಡದು ಮಾಡೋದು, ಸೊ ದಟ್ ಕೆಳಗಡೆ ಆರಾಮಾಗಿ ಬರಬಹುದು. ಅದು ಲಾಸ್ಟ್ ಕಟ್ಟಿಂಗ್ ಇವರು ಮೆಸರ್ನೆಲ್ಲ ಮಾಡಿದ್ದಾರೆ. ಸೊ ಇದು ಬಹಳಷ್ಟು ಡಿಸಿಷನ್ ಇದರಲ್ಲಿ ಯಾವ ರೀತಿ ಆಗಿದ್ದರೆ ಚಾಯ್ಸ್ ಆಫ್ ಇಕ್ವಿಪ್ಮೆಂಟ್, ಎಷ್ಟು ದೂರದಲ್ಲಿ ಇದನ್ನು ತೊಡುವುದು, ಎಷ್ಟು ಆಳವಾಗಿ ಹೋಗುವುದು, ಎಷ್ಟು ಡೀಪ್ ಹೋಗಬೇಕು, ದಟ್ ವಾಸ್ ದ ಮೋಸ್ಟ್ ಕ್ರಿಟಿಕಲ್ ಡಿಸಿಷನ್. ಯಾಕೆಂದರೆ ಮಗು 20 ಫೂಟ್ ನಾವು ಊಹಿಸ್ಕೊಂಡಿದ್ದೀವಿ, ಅದಕ್ಕಿಂತ ಕೆಳಗಡೆ ನಾವು ಹೋಗಬೇಕು. ಅಂದರೆ ಮಗುವಿಗೆ ಯಾವುದೇ ರೀತಿಯ ಅಪಾಯ ಆಗಬಾರದು. ಸೊ ಕಂಟಿನ್ಯೂಸ್ ಆಗಿ ಒಂದು ಮೆಜರ್ಮೆಂಟ್ ಮಾಡ್ತಾ ಇದನ್ನು. ಸೊ ಫಸ್ಟ್ ಇನಿಷಿಯಲಿ ಫಾಸ್ಟ್ ಆಯಿತು ಆಪರೇಷನ್. ಆಮೇಲೆ ಹೇಗೆ ನಾವು ಕೆಳಗಡೆ ಹೋಗ್ತೀವಿ ಲಾಸ್ಟ್ 3 ಫೀಟ್, ಅದಕ್ಕೆ ನಾವು ಬಹಳ ಸೂಕ್ಷ್ಮವಾಗಿ ಮಾಡಬೇಕಾಗಿತ್ತು. ಬಟ್ ಅದು ಎಫೆಕ್ಟಿವ್ ಆಗಿ ಆಗಿದೆ. ಎಲ್ಲ ಕರೆಕ್ಟಾಗಿ ರೈಟ್ ಡಿಸ್ಟೆನ್ಸಲ್ಲಿ ನಾವು ಹೋಗಿ ಮಗುವಿಗೆ ಉಳಿಸ್ಕೊಳ್ಳೋಕ್ಕೆ ನಾವು ಯಶಸ್ವಿಯಾಗಿದೆ. ಪುಷ್ ಮಾಡಬೇಕು ಮೇಲ್ಗಡೆ ಅನ್ನೋದು ಇನ್ನೊಂದು ವಿಚಾರ ಇತ್ತು, ಪುಷ್ ಮಾಡಿ ಮಗುವಿಗೆ ಮೇಲೆ ತರುವುದು ಅಂತ. ಬಟ್ ಅದರಲ್ಲಿ ಸಹ ರಿಸ್ಕ್ ಹೇಗೆ ಅಂದರೆ, ಈಗಾಗಲೇ DC ಸಾಹೇಬರು ಹೇಳಿದ ಹಾಗೆ ಮಗುವಿನ ಪೊಸಿಷನ್ ನಮಗೆ ಗೊತ್ತಿಲ್ಲ. ಅದು ಸಣ್ಣ ಮಗು ಮತ್ತು ಅದು ಪೊಸಿಷನ್ ಚೇಂಜ್ ಮಾಡ್ತಾ ಇರ್ತದೆ. ಹಾಗಿರುವಾಗ ಪುಷ್ ಮಾಡಿದರೂ ಸಹ ಮೇಲೆ ತರುವುದು ಹೇಗೆ, ಅದು ರಿಸ್ಕಿ. ಮತ್ತು ಪುಷ್ ಅದು 20 ಫೀಟ್ ಮೇಲೆ ಅಷ್ಟು ಪುಷ್ ಆಗಬೇಕು. ಅಷ್ಟು ಪುಷ್ ಮಾಡುವಂಥ ಇಕ್ವಿಪ್ಮೆಂಟ್ ನಮ್ಮಲ್ಲಿ ಆ ಸಮಯದಲ್ಲಿ ಲಭ್ಯ ಇರಲಿಲ್ಲ. ಸೊ ಅದು ಒಂದು ರಿಸ್ಕಿ ಆಪ್ಷನ್ ಅಂತ ಹೇಳಿಬಿಟ್ಟು ಅದನ್ನು ನಾವು ಕೈಬಿಟ್ಟು, ಈಗ ಹೀಗೆ ನಾವು ಮಗುವಿಗೆ ಮೇಲೆ ಸ್ವಲ್ಪ ಕೈಯಿಂದ ಆಕ್ಸೆಸ್ ಮಾಡಬಹುದಿತ್ತು. ಸೊ ಒಬ್ಬ ಮನುಷ್ಯ ಮಗುವಿಗೆ ಸ್ವಲ್ಪ ಮೇಲೆ ಎತ್ತಿ ಸ್ವಲ್ಪ ಸ್ಪೇಸ್ ಕ್ರಿಯೇಟ್ ಮಾಡಿ ಚಿಪ್ಪಿಂಗ್ ಮಾಡಿದ್ದಾರೆ. ಸೊ ದ್ಯಾಟ್ ಚಿಪ್ಪಿಂಗ್ ಮಾಡುವಾಗ ಮಗುವಿಗೆ ತಲೆಗೆ ತಾಗಬಾರ್ದು. ಆ ವಿಚಾರದಲ್ಲಿ ಆ ರೀತಿ ಸ್ವಲ್ಪ ಸೂಕ್ಷ್ಮವಾಗಿ ಕಾರ್ಯಾಚರಣೆ, ಲಾಸ್ಟ್ ಕೊನೆ ಹಂತದ ಕಾರ್ಯಾಚರಣೆ ಅಷ್ಟು ಸೂಕ್ಷ್ಮವಾಗಿ ನಡೆಸಲಾಗಿದೆ. ಓಕೆ, ಫಸ್ಟ್ ಇದು ರೆಸ್ಕ್ಯೂ ಆಪರೇಷನಲ್ಲಿ ಉಳಿದಿರುವುದು ಹೇಳಿಬಿಡ್ತೀನಿ. ಸೊ ಈಗ SP ಅವರು ಹೇಳಿದ್ದಾರೆ ಹೇಗೆ ಮಗುವನ್ನು ನಾವು ರೀಚ್ ಮಾಡಿದ್ದೀವಿ ಅಂತ ಹೇಳಿ. ಸೊ ಇಷ್ಟು ಟೈಮ್ ಸತತವಾಗಿ ನಾನು ಆಲ್ರೆಡಿ ಹೇಳಿದಾಗಲೇ ಮಗುವಿನ ಒಂದು ಆರೋಗ್ಯ ಸ್ಥಿತಿಯನ್ನು ನಮ್ಮ ವೈದ್ಯರು ಕರೆಕ್ಟಾಗಿ ನೋಡಿಕೊಳ್ತಾ ಇದ್ದರು. ಈವನ್ ಕೆಳಗಡೆ ಕೂಡ ಒಬ್ಬ ವೈದ್ಯರು ಹೋಗಿ ಟ್ರೆಂಚ್ ಒಳಗಡೆ ಹೋಗಿ ಆ ಮಗುವನ್ನು ಆಕ್ಸೆಸ್ ಮಾಡಿ ಅದಕ್ಕೆ ಆಕ್ಸಿಜನ್ ಬೇಕಾ ಅಥವಾ ಬೇರೆ ಏನಾದರೂ ಅವಶ್ಯಕತೆ ಇದನ್ನು ನೋಡ್ತಾ ಇದ್ದರು ಸತತವಾಗಿ. ಮತ್ತು ನಾವು ಆಲ್ರೆಡಿ ನೈಟೇ ಹೇಳಿಬಿಟ್ಟಿದ್ದೀವಿ, ನಾನು ಡೈರೆಕ್ಷನ್ ಕೊಟ್ಟಿದ್ದೀನಿ, ನಮ್ಮ CO ಸಾಹೇಬರು ಡೈರೆಕ್ಷನ್ ಕೊಟ್ಟಿದ್ದಾರೆ ಏನೇನೆಲ್ಲ ಅವಶ್ಯಕತೆ ಇದೆ. ಆದರೆ ಲೈಕ್ ಮೆಡಿಸಿನ್ಸ್ ಇರಲಿ, ಮೆಷಿನರಿ ಇರಲಿ, ಎಕ್ವಿಪ್ಮೆಂಟ್ ಇರಲಿ, ಏನಿರಲು ಆನ್ ದ ಸ್ಪಾಟ್ ಇರಬೇಕು. ನಾಟ್ ಓನ್ಲಿ 1 ಆಂಬುಲೆನ್ಸ್, 2 ಆಂಬುಲೆನ್ಸ್ ವಿತ್ ಆಲ್ ಅಡ್ವಾನ್ಸ್ಡ್ ಫೆಸಿಲಿಟೀಸ್ ಅಲ್ಲಿ ನಿಲ್ಲಬೇಕು ನಾವು ಹೇಳಿದ್ದೀವಿ. ಸೊ DHO ಅವರು ಕೂಡ ಅಲ್ಲಿ ಬಂದಿದ್ದರು, ಸ್ಪಾಟ್ಗೆ ಬಂದು ಅವರು ಕೂಡ ಫುಲ್ ಟೈಮ್ ಇದ್ದರು. ಅಲ್ಲಿ ಇರುವ THO ಮತ್ತು ಅವರ ತಂಡ ತುಂಬ ಒಳ್ಳೆಯ ಕೆಲಸ ಮಾಡಿದರು. ಸೊ ನಾವು ಅಲ್ಲಿ ಬೇಕಾಗಿರುವ ವ್ಯವಸ್ಥೆಗಳನ್ನು ಮಾಡಿಕೊಂಡ ಮೇಲೆ ಮಗುವನ್ನು ಫಸ್ಟ್ ಮೇಲೆ ನಾವು ತಗೊಂಡು ಬಂದ ಮೇಲೆ ಅಲ್ಲಿಯೇ ನಾವು ಫಸ್ಟ್ ಏಡ್ ಮಾಡೋದನ್ನ ನೋಡಿದರೆ ಅಲ್ಲಿ ಅನ್ಕಂಟ್ರೋಲಬಲ್ ಕ್ರೌಡ್ ಇತ್ತು. ಸೊ ಆದ್ದರಿಂದ ನಾವು ಲೇಟ್ ಆಗಬಹುದು ಮತ್ತು ಕ್ರೌಡ್ ನುಗ್ಗುವ ಸಾಧ್ಯತೆ ಇದೆ ಅಂತ ಹೇಳಿ ಆ್ಯಂಬುಲೆನ್ಸಲ್ಲಿ ನಾವು ಫಸ್ಟ್ ಏಡ್ ಮಾಡಿಕೊಂಡು ಹೋದರೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಆ್ಯಂಬುಲೆನ್ಸಲ್ಲಿ ಫಸ್ಟ್ ಏಡ್ ಮಾಡಿದ್ವಿ. ಮತ್ತು ಪ್ರಿಲಿಮಿನರಿ ಏನೇನೆಲ್ಲ ಟೆಸ್ಟ್ ಮಾಡಬೇಕು, ಆದರೆ ಗ್ಲೈಸೀಮಿಯಾ ಆಗಿದೆಯಾ ಅಥವಾ ಲೈಕ್ ಇಂಜುರೀಸ್ ಇದೆ, ಸೈನಸಸ್ ಇದೆ, ಫ್ರ್ಯಾಕ್ಚರ್ಸ್ ಇದೆ, ಇದೆಲ್ಲ ಕೂಡ ನಾವು ಆ್ಯಂಬುಲೆನ್ಸಲ್ಲಿ ನಾವು ಚೆಕ್ ಮಾಡಿಕೊಂಡು ಹೋಗಿದ್ದೀವಿ ವಿತಿನ್ 2-3 ಮಿನಿಟ್ಸ್. ಯಾಕಂದರೆ ನಾನು SP ಅವರು CO ಅವರು ಎಂಟೈರ್ ತಂಡ ಕೂಡ ಮಗುವನ್ನು ಎಸ್ಕಾರ್ಟ್ ಮಾಡಿಕೊಂಡು ಇಂಡಿ ತಾಲೂಕು ಹಾಸ್ಪಿಟಲ್ ಹೋಗುವ ಸಂದರ್ಭದಲ್ಲಿ ನಾವು ಕೂಡ ಕೇಳಿದ್ವಿ ವಿತಿನ್ 2-3 ಮಿನಿಟ್ಸ್ THO ಅವರಿಗೆ ಏನಾದರೂ ಸೀರಿಯಸ್ ಇಶ್ಯೂಸ್ ಇದ್ದಾನೆ, ಇಲ್ಲ ಕಂಪ್ಲೀಟ್ಲಿ ಆಲ್ ರೈಟ್ಸ್ ಅಂತ ಹೇಳಿದರು. ಮತ್ತು ಇಂಡಿ ತಾಲೂಕು ಹಾಸ್ಪಿಟಲಲ್ಲಿ ನಾವು ದಾಖಲೆ ಮಾಡಿ ಅಲ್ಲಿ ಕೂಡ ತಪಾಸಣೆಗಳು ಮಾಡಿದ್ದೀವಿ. ಸೊ ವರಿ ಮಾಡಿಕೊಳ್ಳುವ ರೀತಿ ಯಾವುದೂ ಇಲ್ಲ. ಸ್ವಲ್ಪ ಅಬ್ರೇಷನ್ಸ್ ಈ ಒಂದು ಶೋಲ್ಡ್ರಲ್ಲೇ ಇದೆ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಹೇಳಿದರು. ಮತ್ತು ಸ್ವಲ್ಪ 2-3 hours ಕೂಡ ಇಲ್ಲ, ವಿತಿನ್ 2 hours ನಾವೇನು ಮಾಡಿದ್ವಿ, ಫರ್ದರ್ ಏನಾದರೂ ಸೂಪರ್ ಸ್ಪೆಷಾಲಿಟಿ CT ಸ್ಕ್ಯಾನ್, ಸ್ಪೈನ್ ಸ್ಕ್ಯಾನ್ ಎಲ್ಲ ಮಾಡಬೇಕಾಗಬಹುದನ್ನು ಹೇಳಿ ನಾವು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ನಿನ್ನೆ ಸಂಜೆನೇ ಕರಿಕೊಂಡು ಬಂದಿದ್ದೀವಿ. ಅವರೆಲ್ಲ ಸ್ಕ್ಯಾನ್ ಎಲ್ಲ ಮಾಡಿಬಿಟ್ಟು ದ ಚೈಲ್ಡ್ ಈಸ್ ಕಂಪ್ಲೀಟ್ಲಿ ಪರ್ಫೆಕ್ಟ್, ಏನು ವರಿ ಮಾಡಿಕೊಳ್ಳೋಕ್ಕೆ ಏನೂ ಅವಶ್ಯಕತೆ ಇಲ್ಲ ಅನ್ನೋ ಡೀಟೇಲಾಗಿ ಹೇಳಿದ್ದಾರೆ. ಇವತ್ತು ಬೆಳಿಗ್ಗೆ ಕೂಡ ನಾವು ಹೋಗಿ ಮಗುವನ್ನು ನೋಡಿಬಿಟ್ಟು ಮತ್ತೊಮ್ಮೆ ರೀಕನ್ಫರ್ಮ್ ಮಾಡಿಬಿಟ್ಟು ಬಂದಿದ್ದೀವಿ. ಸೊ ಇವತ್ತು ಸಂಜೆ ಅಥವಾ ನಾಳೆ ಮಗು ಡಿಸ್ಚಾರ್ಜ್ ಮಾಡುವ
ಒಂದು ಒಳ್ಳೆಯ ಬೆಳವಣಿಗೆ ಆಗಿದೆ ಈ ಸಂದರ್ಭದಲ್ಲಿ ನಾನು ಹೇಳಿಕೊಳ್ಳುತ್ತೇನೆ. ಮತ್ತು ಈ ಒಂದು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡ ಎಲ್ಲ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು, ಫೈರ್ ಡಿಪಾರ್ಟ್ಮೆಂಟ್, NDRF, SDRF, ಪೊಲೀಸ್, ರೆವಿನ್ಯೂ, RDPR, ಹೆಲ್ತ್, ಈ ಥರ ಎಲ್ಲ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳು. ಅದೇ ರೀತಿ ಕೆಲವೊಂದು ಇಲಾಖೆಯಲ್ಲಿ ಒಬ್ಬರಿಬ್ಬರು ಸ್ವಲ್ಪ ಎಕ್ಸ್ಪರ್ಟ್ ಇರ್ಬೋದು, ಅವರಾಗಿ ಬಂದು ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾಯಿದ್ರು. ಮತ್ತು ಸಾರ್ವಜನಿಕರು ಅಲ್ಲಿ ಇರುವವರು ಭಾಳಷ್ಟು ಲೈಕ್ ಪ್ರಿಲಿಮಿನರಿ ನಾವು ಅರೇಂಜ್ಮೆಂಟ್ ಮಾಡೋಕ್ಕೆ JCB ಇರಲಿ, ಹಿಟಾಚಿ ಇರಲಿ, ಇದೆಲ್ಲ ತರಿಸೋಕ್ಕೆ, ಮತ್ತು ಏನು ಹಕ್ಕ ಇರಲಿ ಅಥವಾ ಬೇರೆ ರೀತಿ ಯಾವುದೋ ಸಣ್ಣಪಟ್ಟ ವಿಚಾರ ಇದು ನಮಗೆ ಬೇಕಾಗುತ್ತೆ ಏನು ಹೇಳಿದರೆ ವಿತಿನ್ 5-10 ಮಿನಿಟ್ಸ್ ಮಧ್ಯರಾತ್ರಿಯಲ್ಲಿ ತಗೊಂಡು ಬಂದು ಕೊಡ್ತಾಯಿದ್ರು. ಉದಾಹರಣೆಗೆ ನೈಟ್ 12ವರೆಗೆ ನನಗೆ ವ್ಯಾಕ್ಯೂಮ್ ಬೇಕಪ್ಪ ನಾನು ಹೇಳಿದ್ದೀನಿ, ವಿತಿನ್ ಹಾಫ್ ಆನ್ ಅವರ್ 2 ವ್ಯಾಕ್ಯೂಮ್ ಕ್ಲೀನರ್ ತಗೊಂಡು ಬಂದು ಕೊಟ್ಟರು. ಅಷ್ಟು ಒಳ್ಳೆಯ ಒಂದು ರೆಸ್ಪಾನ್ಸು ಸಾರ್ವಜನಿಕರು ಮತ್ತು ಎಲ್ಲ ಅಧಿಕಾರಿ ಸಿಬ್ಬಂದಿಗಳ ಇತ್ತು. ಅದೇ ರೀತಿ ಮಾಧ್ಯಮಿದ್ದರು ತಾವು ಕೂಡ ನಮಗೆಲ್ಲ ಬೆಂಬಲ ನೀಡುವ ರೀತಿ ಅಲ್ಲಿಯೇ ತಾವೆಲ್ಲ ರೀತಿಯಲ್ಲಿ ತಮ್ಮೆಲ್ಲರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳುತ್ತೇನೆ. ಮುಂದೆ ತಾವು ಕೇಳಿ ವಿಚಾರಕ್ಕೆ ಬಂದರೆ ಇದು ಬಗ್ಗೆ ಏನು ಕಾನೂನಿನ ಕ್ರಮ, ಆದರೆ ಸ್ಪಷ್ಟವಾಗಿ ನಮ್ಮ ಎಲ್ಲ ಜನರಿಗೂ ಗೊತ್ತಿದೆ ಈ ಥರ ಘಟನೆಗಳು ಇಲ್ಲೊಂದು ಅಲ್ಲೊಂದು ನಮ್ಮ ದೇಶದಲ್ಲಿ ಆಗ್ತಾ ಇರ್ತದೆ. ಇದರಲ್ಲಿ ಕೆಲವೊಂದು ರೆಸ್ಕ್ಯೂ ಆಪರೇಷನ್ ಯಶಸ್ವಿಯಾಗಿದೆ, ಉಳಿದ ಎಲ್ಲ ಫೇಲ್ಯೂರೇ ಆಗಿದೆ. ಕೆಲವೊಂದು ಮಕ್ಕಳ ಮಾತ್ರ ರಕ್ಷಣೆ ಮಾಡಿ ಜೀವನ ಬದುಕಿಸೋಕ್ಕಾಯಿತು, ಉಳಿದ ಎಲ್ಲ ಕಡೆ ಫೇಲಿಯರ್ ಆಗಿದೆ. ಇದೆಲ್ಲ ಗೊತ್ತಿದ್ರೂ ಕೂಡ ಕೆಲವೊಬ್ಬರು ನಿರ್ಲಕ್ಷಣೆ ಮಾಡ್ತಾರೆ. ಅವರು ಬೋರ್ವೆಲ್ ಕೊರೀತಾರೆ, ಮತ್ತು ಕೇಸಿಂಗ್ ಆಗಲಿ ಬಿಡಲಿ, ನೀರು ಬರಲಿ ಬಿಡಲಿ, ಅವರು ಬಿಟ್ಟು ಮುಂದಿನ ಕೆಲಸಕ್ಕೂ ಹೋಗ್ತಾರೆ. ಸೊ ಮೊನ್ನೆ ಕೇಸಲ್ಲಿ ಅವರ ಸ್ವಂತ ಹೊಲದಲ್ಲಿ ಒಬ್ಬರು ಕೊರಿದ ಬೋರಿಂದ ಅವರ ಸ್ವಂತ ಮೊಮ್ಮಗನೇ ಕೆಳಗೆ ಬಿದ್ದು ಇಷ್ಟೆಲ್ಲ ದೊಡ್ಡ ಘಟನೆಯಾಗಿ ಸಮಸ್ಯೆಗಳಾಗಿದೆ. ಅಫ್ಕೋರ್ಸ್ ನಾವು ಆ ಮಗುವನ್ನು ಸೇವ್ ಮಾಡೋಕ್ಕಾಯಿತು, ಆದರೆ ಇದಕ್ಕೆ ಜವಾಬ್ದಾರಿ ಯಾರು, ಇದಕ್ಕೆ ಯಾರ ಮೇಲೆ ನಾವು ಬೆರಳು ತೋರಿಸ್ಬೇಕಾದ್ರೆ ಅದು ಒಂದು ದೊಡ್ಡ ಕ್ವಶ್ಚನ್ ಮಾರ್ಕ್. ಸೊ ಇಲ್ಲ ಬರೀ ಅಧಿಕಾರಿಗಳು ನೋಡಿಲ್ಲ ಅಂತ ಹೇಳೋಕ್ಕಾಗುತ್ತೆ. ಯಾಕಂದರೆ ಒಂದು ದಿನದಲ್ಲಿ ಆಗಲದೇ ಇರುವ ಕೆಲಸ, ಅದು ಎಲ್ಲೋ ಒಂದು ರಿಮೋಟ್ ಏರಿಯಲ್ಲಿ ಒಂದು ಹೊಲದಲ್ಲಿ ಬೋರ್ವೆಲ್ ಯಾರಿಗೂ ಗೊತ್ತಿಲ್ಲದೆ ಮಾಡಿಬಿಟ್ಟು ಹೋಗಿಯ ಒಂದು ವಿಚಾರದಲ್ಲಿ ಈಗ ಅವರ ಜವಾಬ್ದಾರಿ ಕೂಡ ನಾವು ನೋಡಬೇಕಾಗತ್ತೆ. ಆ ಒಂದು ಹೊಲದ ಮಾಲೀಕನದು ಮತ್ತು ಅವರು ಈ ಥರ ಬೇಬಿ ಬೆಳಕೆ ರೀಸನ್ ಆಗಿರುವುದು ಇದೆಲ್ಲ ನಾವು ಸ್ವಲ್ಪ ನೋಡಿದರೆ ಸಾರ್ವಜನಿಕರ ಒಂದು ಜವಾಬ್ದಾರಿ, ಅವರ ಒಂದು ತಿಳುವಳಿಕೆ ಕೂಡ ತುಂಬ ಅಗತ್ಯ ಇದೆ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತೇನೆ. ಇದ್ರ ಬಗ್ಗೆ ನಾವು ಕಾಲಕಾಲಕ್ಕೆ ಮೀಟಿಂಗ್ಗಳು ಮಾಡ್ತಾ ಇರ್ತೀವಿ. ಇನ್ಫ್ಯಾಕ್ಟ್ ಎವ್ರಿ 3 ಮಂತ್ಸ್ ಒಮ್ಮೆ ನನ್ನ ಅಧ್ಯಕ್ಷತೆಯಲ್ಲಿ ಇರುವ ಸಮಿತಿಯಲ್ಲಿ 1 ತಿಂಗಳ ಹಿಂದೆ ಕೂಡ ಒಂದು ಮೀಟಿಂಗ್ ಆಯಿತು. ಸೊ ಅದರಲ್ಲಿ ಎಲ್ಲರೂ ದೃಢೀಕರಣ ಮಾಡಬೇಕಾಗುತ್ತೆ, ಯಾವುದು ಓಪನ್ ಬೋರ್ವೆಲ್ ಇಲ್ಲ ಅಂತ ಹೇಳಿ. ನಂತರ ಪ್ರತಿಯೊಂದು ಬೋರ್ವೆಲ್ ಕೊರೆಯುವುದಕ್ಕೆ ಮುಂಚೆನೂ ಪರ್ಮಿಷನ್ ಕೇಳಬೇಕಾಗುತ್ತೆ. ಈ ಥರ ಎಲ್ಲ ನಾವು ಹೇಳಿದರು, ಕೆಲವೊಬ್ಬರು ಅದನ್ನು ವೈಲೇಟ್ ಮಾಡ್ತಾ ಇದ್ದಾರೆ. ಸೊ ಇನ್ನು ಮುಂದೆ ಕಟ್ಟುನಿಟ್ಟಾಗಿ ನಾವು ಮಾಡ್ತೀವಿ. ಯಾವುದೋ ಒಂದು ಬೋರ್ವೆಲ್ ಕೊರೆಯೋಕ್ಕೆ ಮುಂಚೆನೂ ತಾಲೂಕು ಆಫೀಸಲ್ಲಿ ಪರ್ಮಿಷನ್ ತೊಗೊಳ್ಳಬೇಕಾಗಿದೆ, ಅರ್ಜಿ ಹಾಕಿ. 1, 2ನೇದು ಬೋರ್ವೆಲ್ ಕೊರೆಯುವಾಗ ಆ ಬೋರ್ವೆಲ್ ಕೊರೆಯುವ ಸ್ಥಳವನ್ನು ಅವರು ವೀಕ್ಷಣೆ ಮಾಡ್ತಾರೆ. ಅದೇ ರೀತಿ ಬೋರ್ವೆಲ್ ಕೊರಿದ ಮೇಲೆ ಕೂಡ ಆ ಬೋರ್ವೆಲ್ ಕ್ಲೋಸ್ ಆಗಿದಾ ಇಲ್ಲವ, ಕವರ್ ಆಗಿದಾ ಇಲ್ಲವ, ಸುಮ್ಮನೆ ಬಿಟ್ಟು ಹೋಗಿದ್ದಾರಾ ಇಲ್ಲವ, ಇದ್ರ ಬಗ್ಗೆ ಎಲ್ಲ ಕೂಡ ನೋಡಿ ಖಚಿತಪಡಿಸಿಕೊಳ್ಳುತ್ತಾರೆ. ನಂತರನೇ ನಾವು ಆ ಬೋರ್ವೆಲ್ಲನ್ನು ಫಂಕ್ಷನಿಂಗ್ ಮಾಡೋಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ಇಲ್ಲಾದರೆ ಆ ಹೊಲದ ಮಾಲೀಕರು ಮತ್ತು ಬೋರ್ವೆಲ್ ಯಾರು ಡ್ರಿಲ್ ಮಾಡ್ತಾರೋ ಕಂಪನಿ ಕಾಂಟ್ರಾಕ್ಟರ್ ಇರೋದಿಲ್ಲ, ಅವರಿಬ್ಬರ ಮೇಲೇನೂ ನಾವು ಸೂಕ್ತವಾದ ಕಾನೂನು ಕ್ರಮವನ್ನು ನಾವು ಕೈಗೊಳ್ಳುತ್ತೀವಿ. ಈ ಒಂದು ಘಟನೆಯಲ್ಲಿ ಕೂಡ ಈಗಾಗಲೇ ಆ ಥರ ಒಂದು ಕಾನೂನಿನ ಕ್ರಮ ಕೈಗೊಳ್ಳೋಕ್ಕೆ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ಆದ್ದರಿಂದ ಮುಂದೆ ಕೂಡ ವಿಜಯಪುರ ಜಿಲ್ಲೆಯ ಸಮಸ್ತ ನಾಗರಿಕರು ಇದ್ರ ಬಗ್ಗೆ ಭಾಳಷ್ಟು ಕಾಳಜಿ ವಹಿಸಿ, ಇದು ಏನೋ ಒಂದು ರಿಮೋಟ್ ಇರೋದ್ರಿಂದ ಈ ಥರ ಘಟನೆ ಆಗಿದೆ. ಇದೇ ಒಂದು ಊರೊಳಗೆ ಅಥವಾ ಊರ ಪಕ್ಕದಲ್ಲಿ ಏನಾದರೂ ಒಂದು ಓಪನ್ ಬೋರ್ವೆಲ್ ಇದ್ದರೆ ಇನ್ನೂ ಜಾಸ್ತಿ ಮಂದಿ ಕೂಡ ಸಫರ್ ಆಗಿರುವ ಒಂದು ಚಾನ್ಸಸ್ ಇದೆ. ಸೊ ದಯವಿಟ್ಟು ಸಾರ್ವಜನಿಕರು ತಮ್ಮ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ಳಬೇಕಂದ್ರೆ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ತೀನಿ. ಕೇಸಿಂಗ್ ಬಗ್ಗೆ ಹೇಳ್ತಿರಲ್ಲ, ದಿಸ್ ಇಸ್ ಕಮ್ ಇನ್ ದ ಬ್ಲೆಸ್ಸಿಂಗ್ ಆಫ್ ಡಿಸ್ಗೈಸ್ ಕೈಂಡ್ ಆಫ್. ಅವರು ಕೇಸಿಂಗ್ ಹಾಕಿದ್ದು ಇನ್ನೂ ಜಾಸ್ತಿ ಸಮಸ್ಯೆ ಆಗ್ತಿತ್ತು ಅನ್ನೋಂಥ ಅವರು ಹೇಳಿದ್ರು. ಅವರು NDRF ಅವರು ಕೇಸಿಂಗ್ ಹಾಕದೇ ಇರೋದ್ರಿಂದ ಮಗು ಕರೆಕ್ಟ್. ಯಾಕಂದರೆ ಕೇಸಿಂಗ್ ಹಾಕೋದು ಏನಕ್ಕಂದರೆ ಯೂನಿಫಾರ್ಮ್ ಆಗಿ ಕೆಳಗಡೆ ಬಿತ್ತು ಹೋಗ್ತಾ ಇರಬೇಕಂತ ಹೇಳಿ. ಈಗ ಕೇಸಿಂಗ್ ಹಾಕಿದರೆ ಈಗೊಂದು ವಿಚಾರದಲ್ಲಿ ಸ್ಪೆಸಿಫಿಕ್ ಆಗಿ ಏನಾಗ್ತಾಯಿತ್ತು, 18 ಅಡಿಯಿಂದ ಮತ್ತೆ ಮಗು ಸ್ಕಿಡ್ ಆಗಿ ಕೆಳಗೆ ಹೋಗ್ತಾ ಇರುವ ಒಂದು ಸಾಧ್ಯತೆ ಇತ್ತು. ನಾನು ಹೇಳಿದಾಗ ಫಸ್ಟ್ 18 ಅಡಿಗೆ 9.5 ಇಂಚ್, ನಂತರ ಈ ಥರ ಕೆಳಗಡೆ ಬರುವಾಗ 7.5 ಇಂಚ್. ಸೊ ಈ ಥರ ಬರುವಾಗ ಮಗುವಿನ ತಳಗಿ ಎಷ್ಟು ಅಡಿ ಸರ್ ಅದು? 72 ಅಡಿ ಬರೆ, 18 ಅಡಿ ಟು 72 ಅಡಿ ಬರೆ 7.5 ಇಂಚ್, 72 ಸರಿಯಾ. ಸೊ ಈ ಥರ ಬರುವಾಗ ತಲೆ ಇಲ್ಲಿ ಸಿಕ್ಕಾಕಿಕೊಂಡಿದೆ,
ಎರಡು ಸೈಡ್ ಇದೆಲ್ಲ ಅಲ್ಲಿ ಶೋಲ್ಡರ್ ಸಿಕ್ಕಾಕೊಂಡಿದೆ, ಅದಕ್ಕೆ ಮಗು ಕೆಳಗೆ ಹೋಗೋಕ್ಕಾಗಿಲ್ಲ. ಇನ್ಫ್ಯಾಕ್ಟ್ ಅದುವೇ ನಮಗೆ ಚಾಲೆಂಜ್ ಆಯಿತು, ಯಾಕಂದರೆ ಆ ಎರಡು ಕಡೆ ಶೋಲ್ಡರ್ ಇತ್ತಿಲ್ಲ, ಆ ಶೋಲ್ಡರ್ ಸೈಡ್ ಅಲ್ಲಿ ರಾಕ್ ಸ್ಟ್ರಕ್ಚರ್ ಇತ್ತು. ಸೊ ಆ ಶೋಲ್ಡರ್ ಸೈಡ್ ಇರುವ ಒಂದು ಕಳ್ಳನ್ನು ತೆಗಿಬೇಕಿಲ್ವ, ರಿಮೂವ್ ಮಾಡಬೇಕಿಲ್ವ, ಅದಕ್ಕೆ ದ ಲಾಸ್ಟ್ ಲೆಗ್ ಆಫ್ ಆಪ್ರೇಷನಲ್ಲಿ ನಾವು ಅದೇ ಎಸ್ ಪಿ ಅವರು ಹೇಳಿದಾಗ ತಮಿಳ್ನಾಡು ಮೂಲದವರು ಟೆಂಪಲಲ್ಲಿ ಕೆಲಸ ಮಾಡುವವರು ಇದ್ದರು 2-3 ಮಂದಿ, ಅವರು ಕರೆದು ಚಿಪ್ಪಿಂಗ್ ಮಾಡಿ ಮತ್ತು ಸ್ವಲ್ಪ ಸಣ್ಣ ಮಿಷಿನ್ ಮುಖಾಂತರ ಟಿಲ್ ಶೋಲ್ಡರ್ ಲೆವೆಲ್ ಇರುವ ಕಳ್ಳನ್ನು ನಾವು ರಿಮೂವ್ ಮಾಡಿದ್ವಿ. ಅಲ್ಲಿ ಒಂದು ಟೆಂಪಲ್ ಕೆಲಸ ಮಾಡೋಕ್ಕೆ ಅವರು ಬಂದಿದ್ದರು. ಅಲ್ಲಿ ಲೋಕಲ್ ಮಂದಿ ಹೇಳಿದರು ಈ ಥರ ಇದ್ದಾರೆ ಕೆಲಸ ಮಾಡುವವ್ರನ್ನ, ಮತ್ತು ಅವರನ್ನು ಕರೆದಿವಿ. ಅವರು ಈಗ ಈ ಕಾರ್ಯಾಚರಣೆ ಲಕ್ಷನ್ ಗುಡಿಯಲ್ಲಿ ಈ ಕಾರ್ಯಾಚರಣೆಗೆ ಎಷ್ಟು ಖರ್ಚು ವೆಚ್ಚ ಎಷ್ಟಾಗಿದೆ? ಮತ್ತು ಈಗ ಅಲ್ಲಿ ಏನು ಗುಂಡಿ ರೈತನ ಹೊಲದಲ್ಲಿ ಈಗ ರಕ್ಷಣಾ ಕಾರ್ಯಾಚರಣೆ ತೆಗೆದಿರೋ ಗುಂಡಿ ಇದೆಯಲ್ಲ, ಅದನ್ನು ಏನಾದರೂ ಮುಚ್ಚಿ ತಾವೇ ಕೊಡೋದು ಜಿಲ್ಲಾಡಳಿತದಿಂದ ಮಾಡ್ತಿರೋ ಅಥವಾ ರೈತನಿಗೆ ಇದು ಮಾಡ್ತಿರೋ, ಅಥವಾ ರೈತನ ಮೇಲೆ ಏನಾದರೂ FIR ಆಗೋ ಸಾಧ್ಯತೆ ಇದೆಯಾ? ಅದ್ರ ಬಗ್ಗೆ ಒಂದು ಈಗ ಎಲ್ಲರಿಗೂ ನಾನು ಹೇಳಿದ್ದೀನಿ, ತಪ್ಪು ಆ ಹೊಲದ ಮಾಲೀಕರದು ಪ್ರೈಮರಿಲಿ. ಸೆಕೆಂಡ್ ಬೋರ್ವೆಲ್ ಬೋರ್ವೆಲ್ ಮಾಡಿ ಇವನು ಕೂಡ ಅವನ ಜವಾಬ್ದಾರಿಯನ್ನು ನೋಡಿಕೋಬೇಕಾಯ್ತು. ಸೊ ಇವರಿಬ್ಬರ ಮೇಲೆ FIR ಮಾಡೋದ್ರ ಬಗ್ಗೆ ನಾವು ಆಲ್ರೆಡಿ ಸೂಚನೆ ನಾವು ಕೊಟ್ಟಿದ್ದೀವಿ. ಒಂದು ಎರಡನೇದು ಅದಕ್ಕಿನ್ನೂ ತುಂಬ ಜವಾಬ್ದಾರಿ ಹೊಲದ ಮಾಲೀಕರದೇ ಇರುತ್ತದೆ. ಸರಿಯಾ, ನಾವು ಇಷ್ಟೆಲ್ಲ ರೆಸ್ಕ್ಯೂ ಆಪ್ರೇಷನ್ ಮಾಡಿ ಕೊಟ್ಟಿದ್ದೀವಿ, ನಂತರ ಅದು ಹೊಳನ್ನು ನಾವೇ ತುಂಬಿಕೊಡಬೇಕಾದ್ರೆ ಮತ್ತು ಅವನಿಗೇನು ಜವಾಬ್ದಾರಿ ಇದೆ ಹೇಳಿ, ಹೊಲದ ಮಾಲೀಕನಿಗೆ. ಸೊ ಅದು ಅವನೇ ಮಾಡಬೇಕಾಗುತ್ತೆ, ಅದನ್ನು ನಾವು ಖಂಡಿತ ಖಚಿತಪಡಿಸ್ಕೊಳ್ತೀವಿ. ಮೂರನೇದು, ಈ ರೆಸ್ಕ್ಯೂ ಆಪ್ರೇಷನ್ಗೆ ಎಷ್ಟು ಖರ್ಚಾಗಿದೆ ಅಂತ ಬಿಗರ್ ಪ್ರಾಬ್ಲಮ್ ಅದು ಜಿಲ್ಲಾಡಳಿತ ಮಾಡಿದ್ದು 2 ಘಟನೆಗಳು ಇಲ್ಲಿ ಅವ್ರಿಗೆ. ಬಟ್ ನನ್ನ ಪರ್ಸ್ನಲ್ ಒಪಿನಿಯನ್ ಆ ಥರ ಮಾಡಿದರೆ ಮತ್ತು ಅವ್ರಿಗೂ ಹೊಲದ ಮಾಲೀಕರಿಗೆ ಏನು ಜವಾಬ್ದಾರಿ ಇರ್ತದೆ? ಅವರು ಮುಂದೆ ಬೋರ್ ಕೊರಿದು ಓಪನ್ ಮಾಡಿ ಬಿಟ್ಟು ಹೋಗ್ತಾ ಇದ್ದಾರೆ, ಹಿಂದೆಯೇ ಜಿಲ್ಲಾಡಳಿತ ಹೋಗಿ ಎಲ್ಲ ಮುಚ್ಕೊಂಡೇ ಹೋಗಬೇಕಾದ್ರೆ ದಟ್ ಈಸ್ ನಾಟ್ ದ ಪ್ರಾಪರ್ ವೇ ಆಫ್ ಕಂಡಕ್ಟಿಂಗ್ ಥಿಂಗ್ಸ್. ನಾವು ಒಂದು ಸಿವಿಲೈಸ್ಡ್ ಸೊಸೈಟಿಯಲ್ಲಿ ಇದ್ದೀವಿ, ಎಲ್ಲ ಜವಾಬ್ದಾರಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪೊಲೀಸ್ ಅವರೇ ಮಾಡಬೇಕು, ನಮಗೇನು ಜವಾಬ್ದಾರಿ ಇಲ್ಲ ಅನ್ನೋ ಇರುವವರಿಗೆ ನಾವು ಮತ್ತೆ ಪ್ರೋತ್ಸಾಹ ಕೊಟ್ಟ ಥರ ಆಗುತ್ತೆ. ಸೊ ಈ ವಿಚಾರದಲ್ಲಿ ಖಂಡಿತ ಅವರು ಹೊಲದವರೇ ಇದು ಮುಚ್ಚಬೇಕಾಗುತ್ತೆ. ವಿ ವಿಲ್ ಎನ್ಶ್ಯೂರ್ ದಟ್ ಇಟ್ ಈಸ್ ಡನ್. ಇನ್ನೊಂದು ಅವನು ಸುಮಾರು 9.5 ಲಕ್ಷ ಲೋನ್ ಆಲ್ರೆಡಿ ಇದೆಯಂತೆ, ಮತ್ತು ಈ ಥರ ಅವಘಡ ಆಗಿ ಅವರು ಒಂದಷ್ಟು ಜರ್ಜರಿತ ಆಗಿರ್ತಾರೆ. ಈ ಸಂದರ್ಭದಲ್ಲಿ ನೆರವು ನೀಡಬಹುದಾ ಜಿಲ್ಲಾಡಳಿತ? 4 ಬೋರ್ ಆಲ್ರೆಡಿ ಕೊಡಿಸಿದ್ದೇನೆ, ಆಲ್ರೆಡಿ ಕೊಟ್ಟಿದ್ದೇನೆ. ಫಸ್ಟ್ ಆಫ್ ಆಲ್ ಪ್ರತಿ ಬೋರ್ವೆಲ್ ಕೊರಿಯೋಕ್ಕೆ ಮುಂಚೆ ಈ ಥರ ಬರಗಾಲದಲ್ಲಿ ಬೋರ್ವೆಲ್ ಕೊರಿಬೇಕಾದ್ರೆ ಅದಕ್ಕೆ ಪರ್ಮಿಷನ್ ತೊಗೊಳ್ಬೇಕು. ಅದಕ್ಕೊಂದು ಟಾಸ್ಕ್ ಫೋರ್ಸ್ ಇದೆ, ತಾಲೂಕಾ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ. ಅವರ ಹತ್ರ ಪರ್ಮಿಷನ್ ತೊಗೊಳ್ಳಲಿದೆ, ನೀವೇ ಮಾಹಿತಿ ಕೊಡ್ತೀರಾ. 1 ಬೋರ್ವೆಲ್ ಇಲ್ಲ 4 ಬೋರ್ವೆಲ್ ಕೊರಿದ್ದಾರೆ. ಸೊ ಅದಕ್ಕೆ ಅವ್ರ ಮೇಲೆ ನಾವು ಕಾನೂನು ಕ್ರಮ ಕೈಗೊಳ್ಳಬೇಕಾಗತ್ತೆ. ಸರಿ, ಅದಿಲ್ಲದೆ ಬೋರ್ವೆಲ್ ಕೊರಿದು ಎಲ್ಲ ಓಪನ್ ಮಾಡಿ ಬಿಟ್ಟು ಹೋಗಿದ್ದಾರೆ. ಇಷ್ಟೆಲ್ಲ ಮಾಡಿ ನಂತರನೂ ಲೈಕ್ ಅದು ನೀವೇ ಡಿಸಿಷನ್ ತಗೊಳ್ಳಿ, ನಾನೇನು ಈಗ ಹೇಳಕ್ಕೆ ಬರಲ್ಲ. ಮಾರಲಿ ವಿಚ್ ಇಸ್ ರೈಟ್ ಆರ್ ರಾಂಗ್ ಯು ಆರ್. ಬೋರ್ವೆಲ್ ಕೊರದ್ಮೇಲೆ ಈಗ ರೈತರಿಗೆ ಅದ್ರ ಬಗ್ಗೆ ಜ್ಞಾನ ಇರಲ್ಲ, ಬೋರ್ವೆಲ್ ಎಷ್ಟು ಆಳ, ಅದು ಹೇಗೆ ಪ್ಯಾಕ್ ಮಾಡಬೇಕು. ಯಾವ ಕಂಪನಿಗಳು ಬೋರ್ವೆಲ್ ಕೊರಿತದಲ್ಲ, ಯಾವ ಬೋರ್ವೆಲ್ ಕಂಪ್ನಿ ಕೊರಿತದಲ್ಲ, ಅದಕ್ಕೆ ಕಟ್ಟುನಿಟ್ಟಿನಲ್ಲಿ ನೀವು ಆದೇಶ ಮಾಡಿದ್ರೆ ಆ ಬೋರ್ವೆಲ್ಲನ್ನು ಕಂಪಲ್ಸರಿ ಮುಚ್ಚಬೇಕು, ನೀರು ಬೀಳದೇ ಇರಲಿ. ಆಮೇಲೆ ನೀರು ಬಿದ್ದರೆ ಏನಕ್ಕೆ ಮುಚ್ಚಕ್ಕೆ ಅವಶ್ಯಕತೆ ಮೇಲೆ ಕವರ್ ಅದು ನಾವು ಕಂಪಲ್ಸರಿ ಮಾಡ್ತೀವಿ. ಈಗ ಕಾನೂನು ಪ್ರಕಾರ ರೈತನ ಮೇಲೆ ನೀವು ಕ್ರಮ ಕೈಗೊಳ್ಳೋದೇ ಆದರೆ ಇದರಲ್ಲಿ ಅಧಿಕಾರಿಗಳ ವೈಫಲ್ಯ ಕೂಡ ಅದ. ಅದ್ರ ಮೇಲೆ ಏನು ಕ್ರಮ ಕೈಗೊಳ್ತೀವಿ? ಸಸ್ಪೆನ್ಷನ್ ಮಾಡಬೇಕು. ಸ್ಥಳೀಯವಾಗಿ ಅಧಿಕಾರಿಗಳ ಜವಾಬ್ದಾರಿ ಕೂಡ ಇದೆ. ತಾಲೂಕು ಮಟ್ಟದಲ್ಲಿ ಅದೇ ಚೆಕ್ ಮಾಡಿದ್ವಿ, ಅದನ್ನು ಚೆಕ್ ಅಧಿಕಾರಿಗಳವರೆಗೂ PDOಗಳವರೆಗೂ ಜವಾಬ್ದಾರಿ ಖಂಡಿತ ಪಾತ್ರ ಮಾಡ್ತೀವಿ. ಖಂಡಿತ ಅವರಿಗೆ ಸಂಬಂಧಪಟ್ಟ ಎಲ್ಲರ ಮೇಲೆ ರೈತರ ಆಸೆ ಮತ್ತು ಅನಿವಾರ್ಯತೆ ಒಂದು ಪರ್ಮಿಷನ್ ತಗೋಬೇಕು. ಬೋರ್ವೆಲ್ ನೀರು ಬೀಳಲ್ಲ, ಬೀಳದಾಗ ಕೆಲವು ರೈತರು ಒಂದು ಗ್ಯಾಪ್ ಹಾಕೊಂಡು ಮಳೆಗಾಲದಲ್ಲಾದರೂ ಸ್ವಲ್ಪ ನೀರು ಬರ್ತೀವಿ. ನಮಗೂ ಬರಗಾಲದಿದೆ, ಬಂದಾಗ ಮುಂದಿನ ರಿಲೀಸ್ ಇದ್ದಂಗೆ ಅವ್ರು ನೀರು ಬರುತ್ತೆ ಒಂದು ಆಸೆ. ಎರಡನೇದು ಏನಾಗುತ್ತೆ, ಒಂದು ವಿಫಲ ಕೊಡಬೇಕು, ಪರ್ಮಿಷನ್ ಒಂದು ಇರ್ತದೆ. ಆ ಪರ್ಮಿಷನ್ನಲ್ಲಿ ನೆಕ್ಸ್ಟ್ ಒಂದು 20 ಇನ್ನೂ ತೋರಿಸ್ತಾರೆ. ಈಗ ಏನು ರಿವರ್ಡ್ ಫ್ಯಾಮಿಲಿ ಇದೆಯಲ್ಲ, 8 ಕೋಟಿ ಏನೈತೆ ಒಂದು ನೀರು 8 ಹೋಗುತ್ತೆ. ಅದೇನೋ ನಾವು ನೀರು ಹೋಗುತ್ತೆ ಆಸೆ ಇರ್ಬೋದು, ಅಥವಾ ಇಷ್ಟು ಬೆಳೆಗೆ ನಾವು ಬದುಕಬೇಕಲ್ಲ, ಕೃಷಿಕರಿಗೆ ಅದ್ರ ಬಿಟ್ಟು ಏನಿದೆ ಸರ್ ಬರಗಾಲ. ಇವತ್ತಲ್ಲ ನಾಳೆ ನೀರು ಸಿಗುತ್ತೆ ಅಂತ. ಇನ್ನೊಂದು, ಪ್ರತಿ ಸಾರಿ ಜಿಲ್ಲೆಯಲ್ಲಿ ಕೊಳವೆ ಬಾವಿ ಅನುಕೂಲ ವಿಡಿಯೋ ಹಿಡ್ಕೊಂಡು ಆ ದರ್ಶನದಲ್ಲಿ ಕಂಪ್ಲೇಂಟ್ ಆಗಿದೆ, ಭೂಮಾಲೀಕರಿಂದಲೂ ಕೂಡ ಕಂಪ್ಲೇಂಟ್ ಆಗಿದೆ. ಅದು ಸೊಲ್ಯೂಷನ್ ಆಗಲ್ಲ ಸರ್. ಲಾಸ್ಟಿಗೆ ಕೋರ್ಟ್ ಇರ್ಬೋದು. ನಾವೇ ಈಗ ನೀವು ಹೇಳ್ಬೋದು 9 ಲಕ್ಷ ಸಾಲ ಇದೆ, ಮಾನವೀಯ ಮೇಲೆ ಬಿಟ್ಕೊಡ್ಬೋದು. ಬಿಟ್ಟರೆ ನಾವೇ ಬಿಟ್ಟು ಏನಾಗ್ತೀವಿ, ಜಿಲ್ಲಾಧಿಕಾರಿಗಳ ಅಧಿಕಾರಿಗಳ ಬಿಟ್ಟರೆ ಅಂತ ಬರೀತೀವಿ. ಕೇಸ್ ಹಾಕಿದಾಗ ರೈತರು ಕರುಣೆ ಎಲ್ಲ ಅಂತ ಬರೀತೀವಿ. ಇದು ಬಿಸಿ ತುಪ್ಪ ಸರ್.
ಇದು ಕಾನೂನು ಪ್ರಕಾರ ಹೋಗ್ತಾರೆ. ಕಾನೂನು ಕ್ರಮ ಆಗುತ್ತೆ ಅಷ್ಟೇ. Sir, I am still to the point. You are sharing your view and you are leaving to the people. What is the government direction on this? ಅಂದರೆ ನೀವೇ ಮುಚ್ಚಬೇಕು ಅಂತ ಇದ್ದಾರೆ. Is it in black and white or what? ಇಲ್ಲ, ಆದರೆ ಬೋರ್ವೆಲ್ ಕೊರಿಯೋದಕ್ಕೆ ಮುಂಚೆ ಪರ್ಮಿಷನ್ ತಗೊಳ್ಳಬೇಕು ಮತ್ತು ಅಲ್ಲಿ ಏನು ಈಲ್ಡ್ ಆ ವಿಚಾರಗಳೆಲ್ಲ ನಮಗೆ ಮಾಹಿತಿ ಕೊಡಬೇಕಂತ ಬಟ್ ಆ್ಯಕ್ಚುಲಿ ಬೋರ್ ಈ ಥರ ಫೇಲಿಯರ್ ಆದರೆ ಅಥವಾ ಈವನ್ ಫಂಕ್ಷನಿಂಗ್ ಬೋರನ್ನು ಕೂಡ ತಾತ್ಕಾಲಿಕವಾಗಿ ಕ್ಲೋಸ್ ಮಾಡಬೇಕಾದ್ರೆ ಅದು ಹೊಳದ ಮಾಲೀಕರದೇ ಜವಾಬ್ದಾರಿ. ನಮ್ಮ ಕ್ವೆಶ್ಚನ್ ಈಸ್ ಡಿಗ್ ಮಾಡಿದ್ದೀರಿ ನೀವು, ಈಗ ಡಿಗ್ ಮಾಡಿದ ಮೇಲೆ ಈ ಒಂದು ರೆಸ್ಕ್ಯೂ ಆಪರೇಷನಲ್ಲಿ ಈ ಥರ ರೆಸ್ಕ್ಯೂ ಆಪರೇಷನ್ ಒನ್ಸ್ ಇನ್ ಅ ವೈಲ್ ಆಗುದ್ರಿ. ಇದಕ್ಕೆಲ್ಲ ಗೌರ್ಮೆಂಟಿಂದ ಏನು ಗೈಡ್ಲೈನ್ ಇಲ್ಲ, ಯಾರು ಮುಚ್ಚಬೇಕು ಅನ್ನೋದು ಅದ್ರ ಬಗ್ಗೆ ಯಾವುದೂ ಇಲ್ಲ. ಸೊ ಸರ್ಕಾರ ಬೇಕಾದ್ರೆ ಮಾಡ್ಬೋದು ಇಫ್ ಅಡ್ಮಿನಿಸ್ಟ್ರೇಷನ್ ವಾಂಟ್ಸ್. ಈಗ ಅದು ಮುಚ್ಚೋದಕ್ಕೆ ಯಾವಾಗ ಕ್ರಮ ಆಗುತ್ತೆ? ಈಗ ನಾವು ಹೇಳಿದ್ದೀವಿ ಅಲ್ಲಿ ಲೋಕಲ್ ಆಡಳಿತದಲ್ಲಿ ಅದನ್ನು ಲೈಕ್ ವಾಪಸ್ ಮುಚ್ಚಬೇಕಾಗತ್ತೆ ಅಂತ ಹೇಳಿ. ಒಂದು ಸಂಬಂಧ ಇಲಾಖೆಯಿಂದ ಇದೆ. ಜಿಲ್ಲೆಗೆ ಎಷ್ಟು ಕೊಡಬೇಕಾಗಿದ್ದಾರೆ, ಎಷ್ಟು ಉಪಯೋಗ, ಎಷ್ಟು ದುರುಪಯೋಗ ಅನ್ನೋದು ಆದರೆ ಖಾಸಗಿ ಗೌರ್ಮೆಂಟ್ ಎಲ್ಲ ಸೇರಿಯಾ ಅದು ಸರ್, ಈಗ ತಮ್ಮ ಅಧ್ಯಕ್ಷತೆಯಲ್ಲಿ ನಡೆಯುವ ತ್ರೈಮಾಸಿಕ ಸಭೆಯಲ್ಲಿ ಅಧಿಕಾರಿಗಳು ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ. ಈವರೆಗೂ ಎಷ್ಟು ಕೊಡ್ತಿದ್ದಾರೆ, ಗೌರ್ಮೆಂಟ್ ಎಷ್ಟು ಮಾಡಿದ್ದಾರೆ, ಮತ್ತು ಎಷ್ಟು ವಿಫಲ ಆಗಿದ್ದಾವೆ, ಎಷ್ಟು ಸಫಲ ಆಗಿದ್ದಾವೆ ಅನ್ನೋದ್ರ ಬಗ್ಗೆ ಪ್ರತಿ 3 ತಿಂಗಳಿಗೊಮ್ಮೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆರ್ಡರ್ ಅದ್ರ ಬಗ್ಗೆ ಈವರೆಗೂ ಆಗಿರೋ ಡಾಟಾ ಸರ್ ಏನಾದರೂ ಸಿಗುತ್ತೆ? ಇರುತ್ತೆ. ನಾವು ಪ್ರತಿ 3 ತಿಂಗಳಿಗೊಮ್ಮೆ ನಾವು ಮೀಟಿಂಗ್ ಮಾಡ್ತೀವಿ, ಅದರಲ್ಲಿ ಇನ್ಫಾರ್ಮೇಷನ್ ಶೇರ್ ಆಗುತ್ತೆ. ಅದು ಬೇಕಾದ್ರೆ ನಿಮಗೆ ಹೇಳಿ ಕೊಡ್ತೀವಿ, ತೊಂದರೆ ಇಲ್ಲ. ಈ ಒಂದು ಘಟನೆ ನೋಡಿದರೆ ಪ್ರೀವಿಯಸ್ ಡೇ ಕೊರಿದಿದ್ದಾರೆ, ನೆಕ್ಸ್ಟ್ ಡೇನೇ ಈ ಥರ ಘಟನೆ ಆಗಿದೆ. ವಿತಿನ್ ಅ ಡೇ ಅದು ಒಂದು ರಿಮೋಟ್ ಏರಿಯಾಳಿ ಅದು ಲೈಕ್ ಅಧಿಕಾರಿಗಳ ಕಿವಿಗೆ ಮತ್ತು ನೀವು ಹೊಳ ಕೂಡ ನೋಡಿದರೆ ಅದೇನು ಊರ ಮಧ್ಯದಲ್ಲಿ ಇರುವ ಒಂದು ಜಾಗ ಇಲ್ಲ, ಸ್ವಲ್ಪ ರಿಮೋಟ್ ಏರಿಯಾ ಇದೆ. ಸೊ ಆದ್ದರಿಂದ ಅಧಿಕಾರಿಗಳ ಗಮನಕ್ಕೆ ಬರೋಕ್ಕೂ ಸ್ವಲ್ಪ ವಿಳಂಬ ಆಗುವ ಸಾಧ್ಯತೆಯೂ ಇದೆ. ಸೊ ಆದ್ದರಿಂದ ಈ ಒಂದು ಎಲ್ಲ ವಿಚಾರಗಳನ್ನು ನಾವು ನೋಡಿ ಮುಂದೆ ಈ ಒಂದು ಬೋರ್ವೆಲ್ ಕಂಪನಿಗಳಿಗೂ ಕೂಡ ಕಠಿಣವಾಗಿ ನಾವು ಕರೆದು ಒಂದು ಮೀಟಿಂಗ್ ಮಾಡ್ತೀವಿ, ನೀವು ನಮ್ಮ ಪರ್ಮಿಷನ್ ತೊಗೊಂಡೇ ಹೋಗಬೇಕಾಗತ್ತೆ ಅಂತ ಹೇಳಿ. ಮತ್ತು ಆಲ್ರೆಡಿ ಗೌರ್ಮೆಂಟ್ ಗೈಡ್ಲೈನ್ ಏನಿದೆ ಬರಗಾಲದಲ್ಲಿ ಇರಲಿ ಉಳಿದ ಟೈಮಲ್ಲಿ ಬೋರ್ವೆಲ್ ಕೊರಿಯೋಕ್ಕೆ ಏನು ಮಾನದಂಡಗಳಿದೋ ಅದನ್ನು ಪಾಲನೆ ಮಾಡಬೇಕು ನಾವು ಕಠಿಣವಾಗಿ. ಸರ್, ಏಜೆನ್ಸಿಗಳು ಬಿಜಾಪುರ ಮ್ಯಾಕ್ಸಿಮಮ್ ಎಲ್ಲ ತಮಿಳುನಾಡು ಆಂಧ್ರದಲ್ಲಿ ಏಜೆನ್ಸಿಗಳು, ಬಿಜಾಪುರ ಏಜೆನ್ಸಿಗಳು ಭಾಳ ಕಡಿಮೆ, 1-2 ಇರ್ಬೋದು ಅಷ್ಟು. ಅಂದರೆ ಮಷಿನ್ ಕಾಸ್ಟ್ ಕ್ರೋಡ್ಸ್ ರೂಪಾಯಿ, ಇಲ್ಲಿ ಯಾರು ಓನರ್ ಇರಲಿಲ್ಲ, 1-2 ಇರ್ಬೋದು. ಎಲ್ಲರೂ ತಮಿಳುನಾಡು ಮತ್ತು ಆಂಧ್ರದಿಂದ ಬರ್ತಾರೆ. ಅವ್ರು ಇಲ್ಲಿಂದ ಹೊರ್ಕೊಂಡು ಹೋಗ್ಬಿಡ್ತಾರೆ, ಅಲ್ಲಿ ಇರೋದಿಲ್ಲ ಕರ್ನಾಟಕದಲ್ಲಿ ಮತ್ತವರು. ಸೊ ಹೆಂಗೆ ಏಜೆನ್ಸಿ ಫಿಕ್ಸ್ ಮಾಡ್ತೀವಿ? ಲಿಸ್ಟ್ ಆ್ಯಕ್ಚುಲಿ ದೇ ಆಲ್ ಕಮ್ ಫ್ರಮ್ ಹೈದರಾಬಾದ್. ಇಲ್ಲಿ ಏಜೆಂಟ್ ಇರ್ತಾರೆ, ಏಜೆಂಟ್ ಸಿಗುತ್ತಾರಿಲ್ಲ, ನಾವು ಎನ್ಕ್ವೈರಿ ಮಾಡಿದ್ವಿ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್. ಪರ್ಮಿಷನ್ ತೊಗೊಂಡು ಮಾಡಬೇಕಾಗತ್ತೆ. ಪರ್ಮಿಷನ್ ತೊಗೊಂಡಿಲ್ಲ ಅಂದರೆ ಆ ಮನುಷ್ಯ ಬಂದು ಕೊರಿಬಾರ್ದು ಅದನ್ನು. ಅವನು ಕೊರಿಬೇಕಾದ್ರೆ ಪರ್ಮಿಷನ್ ಇಟ್ಕೊಂಡು ಫಸ್ಟ್ ಡಾಕ್ಯುಮೆಂಟ್ ಇಶ್ಯೂಡ್ ಚೆಕ್ ಪರ್ಮಿಷನ್ ಇದೆಯೋ ಇಲ್ಲ, ಅವಾಗ ಅವ್ನು ಮುಂದೆ ಹೋಗ್ಬೇಕು. ಏನು ಒಂದು ಏನು ಸರ್ ಅಂತಂದರೆ ಯಂತ್ರದ ಏನು ಬೋರ್ವೆಲ್ ಇರ್ತಲ್ಲ ಅವನು ಮಷಿನ್ ಅವ್ರು ಮಾಡ್ತಿರೋ ಅಥವಾ ಏಜೆಂಟ್ ಮೇಲೆ ಮಾಡ್ತಿರೋ ಅಂತ ಪ್ರಶ್ನೆ ನೋಡ್ರಿ. ದಟ್ ವಿಲ್ ಸಿ ಅದು ಏನು ಮಾಡ್ತದೆ, ಫ್ಯಾಕ್ಟ್ಸ್ ಆಫ್ ದ ಕೇಸ್ ನೋಡಬೇಕಾಗತ್ತೆ. ಬಟ್ ಇದರಲ್ಲಿ ಅದು ನೀವೇ ಹೇಳ್ತೀರಿ ಸ್ಪೆಷಲೈಸ್ ಮಷಿನ್ ಇದೆ, ಸ್ಪೆಷಲೈಸ್ ಮಷಿನ್ ಬಂದು ಬೋರ್ವೆಲ್ ಹಾಕಿ ತೋಡಿ ಹೋಗ್ತದೆ. ಅವ್ರು ಕೊರಿಯೋದಕ್ಕಿಂತ ಮುಂಚೆ ಒಂದು ಪರ್ಮಿಷನ್ ಇದೆಯಲ್ಲ, ಬೇಸಿಕ್ ಡಾಕ್ಯುಮೆಂಟ್ ದೇ ಹ್ಯಾವ್ ಟು ಚೆಕ್ ಮಾಡಲೇಬೇಕು. ಅದನ್ನು ನಾವು ಎನ್ಫೋರ್ಸ್ ಮಾಡಿಸ್ತೀವಿ. ವಿಲ್ ಡೂ ದ್ಯಾಟ್. ಸರ್, ಈ ಒಂದು ಕ್ವಶನ್ ಅಂದರೆ ಮಗು 20 ಗಂಟೆ ಕಾಲ ಅಲ್ಲಿ ಇರ್ತಲ್ಲ, ಸಾಮಾನ್ಯವಾಗಿ ಹೊರಗಡೆನೇ ಒಂದು ಸಣ್ಣ ರಿಸ್ಕ್ ಆದರೂ ಬದುಕೋದು ಕಷ್ಟ ಆಗುತ್ತೆ ಸಾಮಾನ್ಯ. ಆ ಮಗು ಅಷ್ಟು ದಿನ ಟೈಮ್ ಅಲ್ಲಿ ಇದ್ದು ರಕ್ಷಣೆ ಆಗಿ ಬಂತಲ್ಲ, ಈಗೇನು ಸೈಂಟಿಫಿಕ್ ಅಥವಾ ಮೆಡಿಕಲ್ ರೀಸನ್ಗಳು ಏನಾದರೂ? ಐ ಥಿಂಕ್ DHO ಅವರು ಇದಕ್ಕೆ ಉತ್ತರ ಕೊಡ್ತಾರೆ ಟೆಕ್ನಿಕಲಿ. ಬಟ್ ಓವರಾಲ್ ಐ ಆಮ್ ನಾಟ್ ಅ ಡಾಕ್ಟರ್, ಬಟ್ ಓವರಾಲ್ ನಾನು ಹೇಳಬೇಕಾದ್ರೆ ಆ ಮಗುವಿನ ವಿಲ್ ಪವರ್, ಧೈರ್ಯ ತುಂಬ ಚೆನ್ನಾಗಿದೆ ನಾನು ಹೇಳಬೇಕಾದ್ರೆ. ಯಾಕಂದರೆ 20 ತಾಸು ಆ ಒಂದು ಕಂಡೀಷನಲ್ಲಿ ತಲೆ ಕೆಳಗಡೆ ಕಾಲು ಮೇಲ್ಗಡೆ ಪೊಸಿಷನಲ್ಲಿ ಕೂಡ ಅದು ತುಂಬ ಒಂದು ಆ್ಯಕ್ಟಿವ್ ಆಗಿತ್ತು, ಧೈರ್ಯದಿಂದ ಇತ್ತು. ಅದು ಮೇಯ್ನ್ ರೀಸನ್ ಆ ವಿಲ್ ಪವರ್. ಅದರ್ ದನ್ ದಟ್ ಮೆಡಿಕಲ್ ರೀಸನ್ ನಮ್ಮ DHO ಅವರು ಹೇಳ್ತಾರೆ. ನಾವು ಸ್ವಲ್ಪ ಹೇಳ್ತೀವಿ. ಗ್ಲೈಸಿರಿಯಾ ಏನು ಹೇಳ್ತಾರೆ? ಹೈಪರ್ಗ್ಲೈಸಿಮಿಯಾ. ಮಗು ಅಷ್ಟೊಂದು ಆಳಕ್ಕೆ ಹೋಗಿರಲಿಲ್ಲ. ಅದು ಅರೌಂಡ್ 18 to 20 ಫೀಟ್ ಒಳಗಡೆ ಇದ್ದದ್ರಿಂದ ಭೂಮಿ ಒಳಗಡೆ 20 ಫೂಟದ ಒಳಗಡೆ ನಮ್ಮ ಆಕ್ಸಿಜನ್ ಅಷ್ಟೊಂದು ಕಡಿಮೆ ಆಗಿರೋದಿಲ್ಲ. ಮತ್ತು ಇನ್ ಟೈಮಲ್ಲಿನ ನಾವು ಆಕ್ಸಿಜನ್ ಸಿಲಿಂಡರ್ ಮುಖಾಂತರ ಪೈಪ್ ಲೈನ್ ಮುಖಾಂತರ ಆ ಮಗುವಿಗೆ ನಾವು ಆಕ್ಸಿಜನ್ನೂ ಸಪ್ಲೈ ಮಾಡ್ತಾ ಇದ್ದೀವಿ. ಇವೆರಡೂ ಆ ಮಗುವಿಗೆ ಅದು ಅನುಕೂಲ ಆಗಿದೆ. ತುಂಬ ಆಳಕ್ಕೆ ಹೋಗಿದ್ರೆ ಆಕ್ಸಿಜನ್ ಇನ್ಸಫಿಷಿಯನ್ಸಿ ಆಗೇ ಆಗಿರ್ತಿತ್ತು. ಅದ್ರ ಜೊತೆಗೆ ನಾವು ಹೊರಗಡೆಯಿಂದ ಕೊಡ್ತಕ್ಕಂಥ ಆಕ್ಸಿಜನ್ನೂ ಎಷ್ಟರ ಮಟ್ಟಿಗೆ ಮುಟ್ತಿತ್ತು ಅನ್ನೋದನ್ನು ಒಂದು ಸಂಶಯಾಸ್ಪದವಾಗಿತ್ತು. ಇದು ವೆರಿ ನಿಯರ್ 18 to 20 ಫೀಟ್ ಒಳಗಡೆ ನಿಂತ ತಕ್ಷಣ
ನ್ಯಾಚುರಲ್ ಆಗಿರ್ತಕ್ಕಂಥ ಆಕ್ಸಿಜನ್ ಕಡಿಮೆನೂ ಇರಲಿಲ್ಲ. ಮೇಲ್ಗಡೆಯಿಂದ ನಾವು ಆಕ್ಸಿಜನ್ ಕೊಡ್ತಾಯಿದ್ವಿ. ಅದಕ್ಕೆ ನಾವು ಫೀಟ್ನ ನೋಡ್ತಾ ಇದ್ವಿ, ಸೈನಸಸ್ ಏನಾದರೂ ಆಗ್ತಾಯಿದೆಯಾ ಅಂತೇಳಿ. ಆಕ್ಸಿಜನ್ ಇನ್ಸಫಿಷಿಯನ್ಸಿ ಆತಂದ್ರೆ ಬ್ಲೂ ಕಲರೇಷನ್ ಆಗ್ತಾಯಿತ್ತು ಬಾಡಿ. ಆ ಫೀಟ್ ನೋಡಿದಾಗ ಏನೂ ಆ ರೀತಿ ಕಾಣಿಸ್ತಾನೆ ಇರಲಿಲ್ಲ. ಟಿಲ್ ದಿ ರೆಸ್ಕ್ಯೂ ಎಂಡ್ ಆಗೋ ತನಕನೂ ಆ ಮಗು ಪಿಂಕಾಗೇ ಇತ್ತು. ಈಗ ಏನೇನು ಟೆಸ್ಟ್ಗಳನ್ನು ಮಾಡಿದ್ರಿ ಮಗುಗೆ? ಈಗ ನಾವು ನಿನ್ನೆ ತಾಲೂಕು ಆಸ್ಪತ್ರೆ ಇಂಡಿಯನಲ್ಲಿ ತೊಗೊಂಡೋದ ತಕ್ಷಣ ಫಸ್ಟ್ ಮಾನಿಟ್ರಲ್ಲಿ ಆಕ್ಸಿಜನ್ ಪರ್ಸೆಂಟೇಜ್ ನೋಡಿದ್ದೀವಿ, ಪಲ್ಸು, BP ನೋಡಿದ್ದೀವಿ. ಆಮೇಲೆ ನ್ಯಾಚುರಲ್ಲಾಗಿ ಡಿಹೈಡ್ರೇಟ್ ಆಗಿರ್ತದೆ ಅಂತೇಳಿ ನಾವು ಸಲಹೆನೂ ಹಚ್ಚಿ ಇಮಿಡಿಯೇಟ್ಲಿ ನಮ್ಮ ಚಿಕ್ಕ ಮಕ್ಕಳ ತಜ್ಞರ ಸಲಹೆ ಮೇರೆಗೆ ಸೆರೆಬ್ರಲ್ ಎಡಿಮಾ ಏನಾದರೂ ಆಗಿರ್ಬೋದು, ಒಂದು 20 ತಾಸು ಗಂಟಲೆ ಉಲ್ಟಾ ಇದ್ದದ್ರಿಂದ ಅಂಥೇಳಿ ಚಾನ್ಸ್ ಯಾವುದನ್ನೂ ತೊಗೊಳ್ಳೋದು ಬೇಡ. ಇಷ್ಟೊಂದು ರೆಸ್ಕ್ಯೂ ಮಾಡಿ ಎಲ್ಲ ಶ್ರಮಪಟ್ಟು ಉಳಿಸಿದ್ದನ್ನು ನಾವು ಯಾವುದೂ ಟೆಸ್ಟ್ ಮಾಡದೆ ಇದನ್ನು ಮಾಡಬೇಕಾಗಿತ್ತು ಅಂತ ಉಳಿಸ್ಕೊಳ್ಳೋದು ಬೇಡ ಅಂತೇಳಿ CT ಬ್ರೈನ್ ಮಾಡಿದ್ದೀವಿ. CT ಬ್ರೈನು ನಾರ್ಮಲ್ ಬಂತು. ಆಮೇಲೆ ನಿನ್ನೆ ರಾತ್ರಿಯೇ ಲಿವರ್ ಫಂಕ್ಷನ್ ಟೆಸ್ಟು, ಕಿಡ್ನಿ ಫಂಕ್ಷನ್ ಟೆಸ್ಟು, ಹೀಮೋಗ್ಲೋಬಿನ್ ಟೆಸ್ಟು ಎಲ್ಲನೂ ಮಾಡಿದ್ದೀವಿ. ಅದ್ರ ಜೊತೆಗೆ CT ಅಬ್ಡಾಮಿನೂ ಮಾಡಿಬಿಟ್ಟಿವಿ. ಎಲ್ಲ ಆರ್ಗನ್ಗಳು ಇನ್ ಪ್ಲೇಸು ಕರೆಕ್ಟಾಗಿದ್ದಾವೆ. ಆಮೇಲೆ ಲಿವರ್ ಫಂಕ್ಷನ್ ಟೆಸ್ಟು, ಕಿಡ್ನಿ ಫಂಕ್ಷನ್ ಟೆಸ್ಟು, ಆಮೇಲೆ ಈವನ್ HB ಈಸ್ ಆಲ್ಸೋ ಗುಡ್. ಇನ್ನೊಂದು ಮಗು ಕೆಳಗೆ ಬಿದ್ದ ತಕ್ಷಣ ಯಾವುದು ಫ್ರ್ಯಾಕ್ಚರ್ಸ್ ಯಾವುದು ಆಗಿಲ್ಲ, ದೊಡ್ಡ ಗಾಯಗಳಾಗಿಲ್ಲ. ಇನ್ಫ್ಯಾಕ್ಟ್ ಅದು ಕೂಡ ಮಗುವಿಗೆ ಒಂದು ಅಡ್ವಾಂಟೇಜ್ ಅನಿಸುತ್ತೆ. ಏನಾದರೂ ಫ್ರ್ಯಾಕ್ಚರ್ ಆಗಿದ್ರೆ ಆ ನೋವಿನಿಂದ, ಆ ಟ್ರಾಮಾಯಿಂದ, ಮೇ ಬಿ ಸೈಕಲಾಜಿಕಲಿ ದಟ್ ಪಾಪು ಅದಕ್ಕೊಂದು ಧೈರ್ಯ ಕೊರತೆ ಆಗಿರಬಹುದು. ಸೊ ಅದು ಕೂಡ ಯಾವುದು ದೊಡ್ಡ ಫ್ರ್ಯಾಕ್ಚರ್ ಗಾಯಗಳು ಇಲ್ಲದಿರುವುದರಿಂದ ಅದು ಕೂಡ ಮಗುವಿನ ಒಂದು ಹೆಲ್ತ್ ಕಂಡೀಷನ್ನು ಸ್ಟೇಬಲಾಗಿ ಇಟ್ಕೊಳ್ಳೋಕ್ಕೆ ಅನುಕೂಲ ಮಾಡಿದೆ ಅಂತ ಹೇಳಬೇಕಾಗುತ್ತೆ. ಮೆಂಟಲಿ ಏನಾದರೂ ಡಿಸ್ಟರ್ಬ್ ಆಗಿದೆ ಸರ್? ಮೆಂಟಲಿ ಅದಾಗಿದೆ. ಈಗ ಎಂಜೈಟಿ ಇತ್ತು, ನಿನ್ನೆಯಿಂದ ಇರಿಟೇಬಲ್ ಇತ್ತು ಅದು. ಇವತ್ತು ನಾವು ನಾಳೆ ಸಾಯಂಕಾಲವರೆಗೆ 48 hours ಸುಮ್ಮನೆ ಇಟ್ಕೊಂಡಿದ್ದೀವಿ. ಇರಿಟೇಬಿಲಿಟಿ ಹೋಗಬೇಕಂತ ಅನ್ನೋ ಒಂದು ಕಾರಣಕ್ಕೆ. ಅದೇ ಫ್ಯೂಚರ್ ಇಶ್ಯೂಸ್ ಆಗುವ ರೀತಿ ಯಾವುದೂ ಇಲ್ಲ. ಅದು ಯಾರು ಈವನ್ ದೊಡ್ಡವರು ಕಾನ್ಸಿಕ್ವೆನ್ಸಸ್ ಯಾವುದಿಲ್ಲ. ಫೀಡಿಂಗ್ ಎಲ್ಲ ನಾರ್ಮಲ್ ನಾವು ಮಾಡ್ತಾಯಿದ್ವಿ. ನಾವಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ಫೀಡಿಂಗ್ ಮಾಡೇ ಇಲ್ಲಿ ಕರ್ಕೊಂಡು ಬಂದ್ವಿ. ಇವತ್ತು ಬೆಳಗ್ಗೆನೂ ಫೀಡಿಂಗ್ ಮಾಡಿಸಿದ್ದೀವಿ. ಸರ್, ಈಗ ಕಡೆ ಬರ್ತೀವಿ ಸರ್, ಫೋನ್ ಮಾಡಿದ್ವಿ ಸರ್. ಸದ್ಯಕ್ಕೆ ಅಬ್ಸರ್ವೇಷನ್ ಏನಿದೆ ಯಾವುದು ಬೇಡ ಅಂತ ಸರ್. ಫೋಟೋ ತೆಗಿಯೋಕೆ ಬರ್ತೀನಿ ಅಂದ್ರೆ ಬೇಡ, ಕ್ರೌಡ್ ಆಗ್ತತಿ, ಬೇಡ. ಇಲ್ಲ, ನಾವೇ ಫೋಟೋ ತಗೊಂಡು ಕಳಿಸ್ಬೇಕು, ಒಳಗೆ ಬಿಡಬಾರ್ದು. ಇಲ್ಲ ರೀ, ಅದು ಈಗ 15 ಮಕ್ಕಳಿದ್ದಾರೆ, ಸಣ್ಣ ಸಣ್ಣ ಪಾಪು. ICU ಒಳಗಡೆ ಹೇಗೆ ಬಿಡೋಕ್ಕಾಗುತ್ತೆ? ಬಿಡಲ್ಲ. ನಾವೇ ವಿಡಿಯೋ ಮಾಡಿ ಕಳಿಸ್ತೀವಿ, ನಾವೇ ಅದು ಬೇಕಾದ್ರೆ ನಿಮ್ಮನ್ನು ಒಳಗೆ ಬಿಡೋದು. ಅದನ್ನು ಡಿಸ್ಟ್ರಿಕ್ಟ್ ಸರ್ಜನ್ ಈ ದೇಶದಲ್ಲಿ ಜೀವಂತವಾಗಿರೋ ಒಂದು ಭಾರತದ ಯಾವುದೂ ಉದಾಹರಣೆ ಇಲ್ಲ ಸರ್. ಇಡೀ ನ್ಯಾಷನಲ್ ಆಕ್ಸನ್ ನ್ಯೂಸ್ ಆಗಿದೆ. ಇಷ್ಟು ಇವತ್ತು ಬ್ರೀಫ್ ಮಾಡಿದ್ದೀನಿ. ನಿನ್ನೆನೂ ಕೂಡ ನೀವು ನಮ್ಮ ಮುನ್ಸಮ್ ಬ್ರೀಫ್ ಮಾಡ್ತಾರೆ, ನಾವು ಭಾಳ ಅನುಕೂಲ ಇದೆ. ಅಲ್ಲಿ ನೋಡಿದ್ರಿ ಜನರು ಯಾವ ಥರ ಇದ್ರು. ಅದು ಈಗ ನಿಮಗೆ ಗೊತ್ತಿದೆ, ಒಬ್ಬೊಬ್ಬರೇ ಬ್ರೀಫ್ ಮಾಡಿಕೊಂಡು ಹೋದರೆ. ಅದಕ್ಕೆ ನಾನು ಕರೀತೀನಿ, ಎಲ್ಲರೂ ಬನ್ನಿ ಒಮ್ಮೆ ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ. ಬಟ್ ಇಂಡಿವಿಜುವಲ್ ಆಗಿ ಬರ್ತಾ ಹೊರಗಡೆ 2 ಸೆಷನ್ ಕೊಟ್ಟಿದ್ರು ಕೂಡ ನಮ್ಮ ನ್ಯೂಸಿಗೆ ಒಂದು ಪಾಸಿಟಿವ್ ಆಗ್ತಾ ಇತ್ತು. ಏನಾಗುತ್ತೆ ಸರ್, ಕೆಲವಿದ್ದಾಗ ಒಂದೇ ಕಾರಣ ಇರುತ್ತೆ, ಸಂಭ್ರಮ ಕಾರಣ ಅಷ್ಟೇ. ಈಗ ನಾವು ಗೆದ್ದಿದ್ದೀವಿ, ಮಗು ಅದೃಷ್ಟ ಆಗಿದೆ, ನಮ್ಗೆ ಯಾವ ಕಾರಣ ಬರಲ್ಲ. ಅದ್ರಾಗ ಸೋತಾಗ 108 ಕಾರಣಗಳು ಬರ್ತವೆ. ಒಂದು ನಾವು ಅಷ್ಟೇ ಹೇಳ್ಬೇಕಂದ್ರೆ ಎಲ್ಲ ಇಲಾಖೆಯೂ ಚೆನ್ನಾಗಿ ಕೆಲಸ ಮಾಡಿದ್ವಿ. ಫಸ್ಟ್ ಅಗ್ನಿಶಾಮಕ ಇಲಾಖೆ ನಾವು ಇದು ಕೊಡ್ತೀವಿ ಸರ್ ಕ್ರೆಡಿಟ್. ಯಾಕಂದ್ರೆ ಫಸ್ಟ್ ಬೇಸಿಕ್ ಫೌಂಡೇಶನ್ ಹಾಕಿಕೊಟ್ಟರೆ ಅವ್ರು ಫೌಂಡೇಶನ್ ಹಾಕಿಲಿಕ್ಕಂದ್ರೆ ಏನು ಮಾಡೋಕ್ಕಾಗ್ತಿರಲಿಲ್ಲ, NDRF ಮಾಡಲಿಲ್ಲ. ಮತ್ತು ಆ ರವಿ ಭಜಂತ್ರಿ ಮತ್ತು ಬೈಗಮ್ಮನ ನೀವು ಬರ್ತಿರೋ ಸರ್, ಅವ್ರು ಗಡಿ ಕೆಲಸ ಮಾಡಿದ್ರು. ಅವ್ರು ಎಕ್ಸಲೆಂಟ್ ವರ್ಕ್ ಮಾಡಿಕೊಡೋ ಸರ್, ನಿಮಗೆಲ್ಲ ಬರ್ತಿದ್ವಿ. ನೀವೆಲ್ಲ ರಾತ್ರಿ ಹಗಲಿ ನೀವು ಇರ್ತೀವಿ, ನಾವು ಇರ್ತೀವಿ. ಒಂದು ಸೆಷನ್ ಸ್ವಲ್ಪ 2 ಸೆಷನ್ ಕೊಟ್ಟಿದ್ರೆ ನಾವು ಕೇಳಿದ್ದೀವಿ, ಎಲ್ಲರೂ ಬನ್ನಿರಿ, ಎಲ್ಲರೂ ಅಸೆಂಬ್ಲಿ ಆಗಿಬಿಟ್ಟು ಕರೀರಿ, ನಾನು ಬರ್ತೀನಿ ನೀವು ಹೇಳಿದೆ. ಯಾರೂ ಮತ್ತೆ ಕರೀದಿಲ್ಲ, ಎಲ್ಲ ಇಂಡಿವಿಜುವಲ್ ಆಗಿ ಬಂದಿರಿ. ನೀವಂತೂ 2-3 ಸಾರಿ ಬಂದಿರಿ. ಮತ್ತು ತುಂಬ ಬಿಟ್ಟರೆ ನೀವು ಬೋರ್ವೆಲ್ ಒಳಗೆ ನುಗ್ಗಿರ್ತೀರ, ಅಷ್ಟು ಆ್ಯಕ್ಟಿವ್ ಆಗಿ ಅಶೋಕ್ ಇರ್ತೀರಿ. ನೋಡಿ ಏನಾಗುತ್ತೆ, 10-15 ಜನ ಇದ್ದೀರಿ, ಎಲ್ಲ ಒಟ್ಟಿಗೆ ಬಂದರೆ ಅನುಕೂಲ ಆಗಿದೆ. ಈಗ ಅದ್ರ ಬಗ್ಗೆ ಈಗ ನಮ್ಗೆ ಕೊಟ್ಬಿಟ್ಟ ಬೇಡ, ನೆಕ್ಸ್ಟ್ ಬಂದಾಗ ದಯವಿಟ್ಟು ಆ ಥರದ್ದು ನಮ್ಗೆ ಅವಕಾಶ ಕೊಡಿ. ನಾವೇ ಕರೀದು, ಅದೇ ನಿಮ್ಮ ಹತ್ರ ಕೇಳೋದು, ಒಬ್ಬೊಬ್ಬರೇ ಬಂದು ಬೈಟ್ ಕೇಳೋದು ಬೇಡ, ಎಲ್ಲ ಸೇರಿಕೊಂಡು ಬಂದರೆ ನಾವು ಎಲ್ಲರಿಗೂ ದೊಡ್ಡ ಸನ್ಮಾನ ಕಾರ್ಯ ಸರ್, ದಯವಿಟ್ಟು ನಿನ್ನೆನೇ ಎಲ್ಲರಿಗೂ ಹಾಕಿದ್ದೀವಿ. ಅದೇ ಈ ಇಂಡಿವಿಜುವಲ್ಗಳಿಗೆ ನಾವು ಇಲ್ಲೇ ಕರೆದು ನಾವು ಮಾಡ್ತೀವಿ. ಡೆಫಿನೆಟ್ಲಿ ಸರ್, ಪ್ರಮುಖವಾಗಿ ಎಷ್ಟು ಟೋಟಲ್ ಸರ್, ಎಷ್ಟು ಜನ ಈಗ ಕಾರ್ಯಾಚರಣೆ ಪಾಲ್ಗೊಂಡದ್ದು ಟೀಮ್ ಎಷ್ಟು ಜನ ಟೋಟಲ್ ನಿಮ್ಮ ಅಂದಾಜು? ಎಲ್ಲ
ಇಲಾಖೆ ಸೇರಿದರೆ ಈಗ ಪೊಲೀಸ್ ಇಲಾಖೆಯವರೇ ಪಾಪ ಅವರೇ ಒಂದು 60-70 ಭಾಳ ಜನ ಆಗ್ತಾರೆ, 200-300 ಆಗ್ಬಿಡ್ತಾರೆ. ಎಲ್ಲ ಸೇರಿದರೆ 200 to 300 ಮಂದಿ ಆಗ್ತಾರೆ ರೀ, ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ನಾವು ಸಹ ಎಲ್ಲ ಬರ್ತಾ ಹೋದ್ರು ಅಷ್ಟೇ, ನಾವು ಅದಕ್ಕೆ ಕೌಂಟ್ ಇಟ್ಟಿಲ್ಲ. ಇದ್ರ ಸರಿಯಾಗಿ ನೀರು ಇದಾಗ್ತಿಲ್ಲ, ವಾರಕ್ಕೆ ಒಂದ್ಸರಿ ಆಗ್ತಾ ಇದೆ. ವಾರಕ್ಕೊಂದೀಗ 12-13 ದಿನದಿಂದ ವಾರಕ್ಕೊಂದು ಅಥವಾ 6-5 ದಿನಕ್ಕೊಮ್ಮೆ ಹಾಕಿದ್ದೀವಿ. ಇನ್ನೂ ಫರ್ದರ್ ರೆಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ನಾನು ಪದೇ ಮೀಟಿಂಗ್ ಮಾಡ್ತಾ ಇರ್ತೀನಿ, ಈಗ ಕೂಡ ಒಂದು ಮೀಟಿಂಗ್ ಇದೆ ಅದ್ರ ಬಗ್ಗೆನೇ. ಸೊ ನನ್ನ ಡೈರೆಕ್ಷನ್ 4 or 5 ಡೇಸ್ಗೊಮ್ಮೆ ಕೆರೆ ತುಂಬಿದ್ರೂ ಕೂಡ ಆ ಪ್ರಾಬ್ಲಮ್ ಕೆಲವೊಂದು ಕಡೆ ವರ್ಕ್ ನಡೀತಾ ಇರೋದ್ರಿಂದ ಸ್ವಲ್ಪ ಯೂನಿಫಾರ್ಮ್ ಆಗಿ ಕೊಡಬೇಕಾಗುತ್ತೆ. ಆದರೆ ಅವರು KUWS ಅವರು ಎಕ್ಸಿಕ್ಯೂಟ್ ಮಾಡೋ ವರ್ಕಲ್ಲಿ ಈಗ ಕೆಲವೊಂದು ಕಡೆ ಬೇಕಾದ್ರೆ ನಾವು ಡೈಲಿ ಕೂಡ ಕೊಡ್ಬೋದು, 2 ದಿನಕ್ಕೊಮ್ಮೆ ಕೊಡ್ಬೋದು. ಆದರೆ ಒಂದು ವಾರ್ಡಿಗೆ ಡೈಲಿ ಕೊಟ್ಟು ಇನ್ನೊಂದು ವಾರ್ಡಿಗೆ 10 ದಿನಕ್ಕೊಮ್ಮೆ ಕೊಟ್ಟರೆ ಅದು ತಪ್ಪಾಗುತ್ತೆ ವಿತಿನ್ ದ ಸಿಟಿ. ಸೊ ನಾವು ಸ್ವಲ್ಪ ಬ್ಯಾಲೆನ್ಸ್ ಆಗಿ ಮಾಡಬೇಕು. ಅಟ್ಲೀಸ್ಟ್ ಮಿನಿಮಮ್ 4 ಡೇಸ್ಗೊಮ್ಮೆ ಏನಾದರೂ ಕೊಡಬೇಕು. ಮ್ಯಾಕ್ಸಿಮಮ್ ಫಸ್ಟಿಗೆ 6 ಡೇಸ್ಗೊಮ್ಮೆ ನಾನು ಹೇಳಿದ್ದೀನಿ. ಅದನ್ನು ದೇ ಆರ್ ಟ್ರೈನ್ ಟು ಫಾಲೋ ಅಪ್. ಬಟ್ ಫರ್ದರ್ ರೆಡ್ಯೂಸ್ ಮಾಡೋಕ್ಕೆ ನಾನು ಖಂಡಿತ ಹೇಳಿ, ವಾರಕ್ಕೆ ಒಂದ್ಸತಿ ಅಂದ್ರೂ ಭಾಳ ಅದು ಖಂಡಿತ ನನಗೂ ಕಷ್ಟ ಅರ್ಥ ಆಗುತ್ತೆ. ಅಟ್ಲೀಸ್ಟ್ 4 days to 5 days ಮ್ಯಾಕ್ಸಿಮಮ್ ಕೊಡಬೇಕು ಅಂತ ಹೇಳಿ. ಸರ್, ಈಗ ಇನ್ನೂ ಕೂಡ ಆ ಟ್ಯಾಂಕ್ ಮುಚ್ಚಿಲ್ಲ ಮತ್ತು ಪೈಪ್ ಬೋರ್ನು ಕ್ಲೋಸ್ ಆಗಿಲ್ಲ, ಹಾಗೇ ಇದೆ. ಮಾಡಿಸ್ತೀವಿ, ಆಲ್ರೆಡಿ ಹೇಳಿದ್ದೀವಿ. ಈಗ ಗಂಟೆಗೆ ಆಗಬಾರ್ದು. ಸಮೀಕ್ಷೆಗಳು ನಾನೇ ಹೇಳಿದ್ದೀನಿಲ್ಲ, ಆಲ್ರೆಡಿ ಲಾಸ್ಟ್ ಮೀಟಿಂಗಲ್ಲಿ ನಾನು ಡೈರೆಕ್ಷನ್ ಕೊಟ್ಟಿದ್ದೀನಿ. ಫಸ್ಟು ಗೌರ್ಮೆಂಟ್ ಬೋರ್ವೆಲ್ಸದು ಏನೇನು ಪರಿಸ್ಥಿತಿಗಳಿದೆ, ನೆಕ್ಸ್ಟು ಪ್ರೈವೇಟ್ ಬೋರ್ವೆಲ್ನ. ಸೊ ಪ್ರೈವೇಟ್ ಬೋರ್ವೆಲ್ ನಿಮಗೆ ಗೊತ್ತಿದೆ, ಲೈಕ್ ಭಾಳಷ್ಟು ಮಂದಿ ನಮ್ಮ ಹತ್ರ ಪರ್ಮಿಷನೇ ತೊಗೊಳ್ಳಿಲ್ಲ, 90% ಇದು ಬರೀ ಆಗಿದಲ್ಲಿ. ಸೊ ಅದೆಲ್ಲ ಎಲ್ಲೆಲ್ಲಿ ಹಾಕಿದ್ದಾರೆ ಬೋರ್ವೆಲ್, ಅದು ಯಾವ ಪರಿಸ್ಥಿತಿಯಲ್ಲಿ ಇದನ್ನು ಚೆಕ್ ಮಾಡೋದಾದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ನಾವು ಖಂಡಿತ ಮಾಡಿ ನೀವು ಕೇಳುವ ಡೇಟಾ ಬೇಸನ್ನು ನಿಮಗೆ ಕೊಡ್ತೀವಿ. ಈ ಸದ್ಯಕ್ಕೆ ಏನು ಅಪ್ಡೇಟ್ ಇದೆ ಅದನ್ನು ಕೊಡ್ತೀವಿ. ಸರ್, ಸಾಧ್ಯವಾದ ಖರ್ಚು ವೆಚ್ಚದ ಏನಾದ್ರು ಒಂದು ಸ್ವಲ್ಪ ಕೊಟ್ಟರೆ ಖರ್ಚು ವೆಚ್ಚ ನಾನು ಹಿಂದಿನ ಘಟನೆಯಲ್ಲಿ ಕೋಟಿಗಟ್ಟಲೆ ಹೋಗಿತ್ತು. ಇದು ಭಾಳ ಈಸಿ ಆಗಿದೆಯಲ್ಲ, ಅದಕ್ಕೋಸ್ಕರವಾಗಿ ಒಂದು ಮಾಡಲ್ಲ ಆದಂಗೆ ಆಗುತ್ತೆ. ಮೇನ್ಲಿ ಅದೇ ರೀ JCB ಹಿಟಾಚಿ ಇದು ಮತ್ತು ಮಂದಿಗೆ ಊಟ ಕೊಡೋದೆಲ್ಲ ಅವರವರೇ ನೋಡಿಕೊಂಡಿದ್ದಾರೆ. ಯಾರು ಬುಕ್ ಮಾಡಿ ಬಿಲ್ ತೆಗೆಯೋ ಥರ ಯಾರೂ ಇಲ್ಲ. ಬಟ್ ಹಿಟಾಚಿ ಅವನಿಗೆ ಪಾಪ ಖರ್ಚಾಗಿರ್ತದೆ, ಅದಕ್ಕೆ ಖಂಡಿತ ನಾವು ಕೊಡ್ತೀವಿ. ಮತ್ತು ಈ ರೈತರಿಗೂ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸರ್, ಎಲ್ಲ ನಿಯರ್ ಬೈ ಎಲ್ಲ ಮೇ ಬಿ ಮ್ಯಾಕ್ಸಿಮಮ್ ಇಂಡಿನೂ ಇಟ್ಕೊಳ್ಳಿ, ಎಲ್ಲ ಆ ವ್ಯಾಪ್ತಿಯಿಂದನೇ ಸೊ ಕೋಆರ್ಡಿನೇಷನು ಚೆನ್ನಾಗಿದೆ. ಆ್ಯಕ್ಚುಲಿ ಅದೇ ನೆಕ್ಸ್ಟ್ ಟೈಮಿಂದ ನಾವೇ ಕರೆದು ಬ್ರೀಫಿಂಗ್ ಕೊಡ್ತೀವಿ. ಈ ವಿಚಾರ ಇಲ್ಲ, ಒಳ್ಳೆಯದು ಕೆಟ್ಟದ್ದು ಏನಿದ್ದರೂ ಟೀಮ್ ವರ್ಕ್ ಚೆನ್ನಾಗಿತ್ತು. ಪಾಪ ನೀವುಗಳು ರಾತ್ರಿ ಎಲ್ಲ ಕೂತಿದ್ರೆ ಆಮೇಲೆ ಬಂದ ಫೋಟೋ ಹಾಕಿರಿ ಮನೆ